ಡಿಯರ್ ಸ್ಟೂಡೆಂಟ್ಸ್, ಈಗ ನಾವು ಲಿಮಿಟ್ಸ್ ಆಫ್ ಫಂಕ್ಷನ್ಸ್ ಕಲಿಯೋಣ. ಇದು ಬಹಳ ಇಂಪಾರ್ಟೆಂಟು. ತುಂಬ ಈಸಿ ಇರುತ್ತೆ. ಇದರಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೋದು. ಗೊತ್ತಾಯ್ತಾ? ಚೆನ್ನಾಗಿ ಓದ್ಕೋಬೇಕು. ಬಟ್ ಸಮ್ ಲಿಟ್ಲ್ ಬೇಸಿಕ್ ಫಾರ್ಮುಲಾಸ್ ಕಲ್ತ್ಕೋಬೇಕಾಗುತ್ತೆ ಬಿಫೋರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಮೊದಲು. ಸೊ ಅದು ಲಿಮಿಟ್ ಆಫ್ ಡೆಫಿನೇಷನ್ ಕಲ್ತ್ಕೊಂಡು ಲಿಮಿಟ್ಸ್ನ ಫಾರ್ಮುಲಾಸ್ ಕಲ್ತ್ಕೊಂಡ್ರೆ ನಾವು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಈಗ ನಾವು ಲಿಮಿಟ್ಸನ್ನು ಕಲಿಯೋಕ್ಕೆ ಹೋಗೋಣ. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲಿಮಿಟ್ಸ್ ಇದೆ, ಎವ್ಯಾಲ್ಯೂಯೇಷನ್ ಆಫ್ ಟೆಕ್ನಿಕ್ಸು ಮತ್ತು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದೀವಿ ಇದರಲ್ಲಿ. ಸೊ ಈಗ ನಮಗೆ ವಾಟ್ ಇಸ್ ಎ ಲಿಮಿಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ದಿ ಕೋರ್ ಕಾನ್ಸೆಪ್ಟ್ ಅಂದರೆ ದಿ ಲಿಮಿಟ್ ಆಫ್ ಎ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಅಪ್ರೋಚಸ್ ಎ ವ್ಯಾಲ್ಯೂ ಸಿ. ಅಂದರೆ ಎಕ್ಸ್ ಅಪ್ರೋಚಸ್ ದಿ ವ್ಯಾಲ್ಯೂ ಸಿ. ಸೊ ಈಸ್ ದಿ ವ್ಯಾಲ್ಯೂ ದಟ್ ಎಫ್ ಆಫ್ ಎಕ್ಸ್ ಗೆಟ್ ವೆರಿ ಕ್ಲೋಸರ್ ಅಂಡ್ ಕ್ಲೋಸರ್ ಟು ಸಿ. ಸೊ it's about the destination, not necessarily what happens at the destination. The function does not even have to be defined at x equal to c. ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀವಿ ನಾವು. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಬೈ ಎಕ್ಸ್ ಮೈನಸ್ ಒನ್. ದಿ ಫಂಕ್ಷನ್ ಈಸ್ ನಾಟ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು ಒನ್, ಬಟ್ ಎಕ್ಸ್ ಗೆಟ್ಸ್ ವೆರಿ ಕ್ಲೋಸ್ ಟು ಒನ್ ಅಂತ ಕರಿತೀವಿ ನಾವು. ಸೊ ಎಫ್ ಆಫ್ ಎಕ್ಸ್ ವೆರಿ ಕ್ಲೋಸ್ ಟು ಟು. ನಾವಿಲ್ಲಿ ಒಂದು ಎಕ್ಸಾಂಪಲ್ ನೋಡ್ಬೋದು ನಾವು. ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಟು. ಸೊ ಇದ್ರ ವ್ಯಾಲ್ಯೂ 2 ಬರುತ್ತೆ. ಹೇಗೆ ಬರುತ್ತೆ ಅಂತಂದ್ರೆ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದನ್ನು ಹೇಗೆ ಮಾಡ್ತೀವಿ ಅಂತಂದರೆ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಮೈನಸ್ ಒನ್ ಅಂತ. ಮತ್ತು ಇಲ್ಲಿ ಡಿನಾಮಿನೇಟ್ರಲ್ಲಿ ಎಕ್ಸ್ ಮೈನಸ್ ಒನ್ ಇಡ್ತೀವಿ. ಲಿಮಿಟ್ ಆಗೇ ಇರುತ್ತೆ. ಎಕ್ಸ್ ಟೆನ್ಸ್ ಟು ಒನ್ ಅಂದರೆ ಎಕ್ಸ್ ವ್ಯಾಲ್ಯೂ ಒನ್ ಅಂತ. ಸೊ ಈಗ ನಮಗೆ ಎಕ್ಸ್ ಮೈನಸ್ ಒನ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಲಿಮಿಟ್ ಆಫ್ ದಿ ವ್ಯಾಲ್ಯೂಸ್. ಈಗ ನಾವೇನು ಮಾಡ್ತೀವಿ, ಲಿಮಿಟ್ ವ್ಯಾಲ್ಯೂಸು ಎಕ್ಸ್ನ ವ್ಯಾಲ್ಯೂ ಒನ್ ಹಾಕ್ತೀವಿ. ಸೊ ಅವಾಗ ನಮಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಎಕ್ಸ್ನ ವ್ಯಾಲ್ಯೂ ಒನ್ನು ಪ್ಲಸ್ ಒನ್ ಈಕ್ವಲ್ಸ್ ಟು ಬರುತ್ತೆ. ಸೊ ಈ ರೀತಿಯಾಗಿ ನಾವು ಲಿಮಿಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಎಕ್ಸಿಸ್ಟೆನ್ಸ್ ಆಫ್ ಲಿಮಿಟ್ ಅಂತ ಕಲಿತೀವಿ ನಾವು. ಫಾರ್ ಎ ಲಿಮಿಟ್ ಟು ಎಕ್ಸಿಸ್ಟ್, ದಿ ಫಂಕ್ಷನ್ ಮಸ್ಟ್ ಅಪ್ರೋಚಸ್ ದಿ ಸೇಮ್ ವ್ಯಾಲ್ಯೂ ಬೋತ್ ಲೆಫ್ಟ್ ಹ್ಯಾಂಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡ್ಸು ಎಕ್ಸ್ಟೆನ್ಸ್ ಟು ಸಿ ಇರಬೇಕು. ಸೊ ಒಂದು ಎಲ್ ಎಚ್ ಎಲ್ ಅಂದರೆ ಎಕ್ಸ್ಟೆನ್ಸ್ ಟು ಮೈನಸ್ ಸಿ ಲೆಸ್ ದೆನ್ ಸಿ ಅಂತ ಕರಿತೀವಿ. ಆರ್ ಎಚ್ ಎಲ್ ಅಂದರೆ ದಿಸ್ ಎಕ್ಸ್ ಕಮ್ಸ್ ಫ್ರಮ್ ದಿ ವ್ಯಾಲ್ಯೂ ಗ್ರೇಟರ್ ದೆನ್ ಸಿ ಅಂತ ಕರಿತೀವಿ. ಸೊ ಕಂಡೀಷನ್ ನಾವು ನೋಡ್ಬೋದು, ಎಲ್ ಎಚ್ ಎಲ್ ಈಕ್ವಲ್ಸ್ ಆರ್ ಎಚ್ ಎಲ್ ಇದ್ದರೆ ದಿ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟು ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ನೋಡ್ಬೋದು. ಸಮ್ ರೂಲ್ ಇರುತ್ತೆ. ಎಫ್ ಆಫ್ ಎಕ್ಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂದರೆ ಸೊ ಎರಡಕ್ಕೂ ನಾವು ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಹಾಕ್ತೀವಿ. ಹಾಗೆ ಡಿಫ್ರೆನ್ಸ್ ಇರ್ಬೋದು ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸು. ಸೊ ಎಫ್ ಆಫ್ ಎಕ್ಸ್ಗೂ ನಾವು ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಹಾಕ್ತೀವಿ, ಜಿ ಆಫ್ ಎಕ್ಸ್ಗೂ ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಹಾಕ್ತೀವಿ ಅಂತ. ಪ್ರಾಡಕ್ಟ್ ರೂಲ್ ಇಟ್ ಆಲ್ಸೋ ವರ್ಡ್ಸ್ ಗುಡ್. ಲಿಮಿಟ್ ಎಕ್ಸ್ಟೆನ್ಸ್ ಟು ಸಿ ಎಫ್ ಆಫ್ ಎಕ್ಸ್ ಡಾಟ್ ಜಿ ಆಫ್ ಎಕ್ಸ್ ಅಂದರೆ ಸೊ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡ್ ಎರಡಕ್ಕೂ ಲಿಮಿಟ್ಸನ್ನು ನಾವು ಹಾಕ್ತೀವಿ. ಕಾನ್ಸ್ಟೆಂಟ್ಗೂ ಲಿಮಿಟ್ ನಾವು ಅಪ್ಲೈ ಮಾಡ್ತೀವಿ, ಕೆ ಇಂಟು ಎಲ್ ಅಂತ ಬರುತ್ತೆ ಅಂತ ಫಾರ್ಮುಲಾಸು. ಮತ್ತು ಸ್ಟ್ಯಾಂಡರ್ಡ್ ಲಿಮಿಟ್, ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಸ್ಟ್ಯಾಂಡರ್ಡ್ ಲಿಮಿಟ್ ಫಾರ್ಮುಲಾಸು. ಆಲ್ಜಿಬ್ರೈಕ್ ಮತ್ತು ಟ್ರಿಗ್ನೋಮೆಟ್ರಿಕ್ ಲಿಮಿಟ್ಸನ್ನು ನಾವು ನೋಡ್ಬೋದು. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಇದ್ದರೆ ಎನ್ ಇಂಟು ಎ ಪವರ್ ಎನ್ ಮೈನಸ್ ಒನ್ನು. ಇದು ಭಾಳ ಇಂಪಾರ್ಟೆಂಟ್, ನಾವು ನೋಡ್ಕೋಬೋದು. ದಿಸ್ ಈಸ್ ಅನ್ ಆಲ್ಜಿಬ್ರೈಕ್ ಲಿಮಿಟು. ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಲಿಮಿಟ್ ಟೀಟಾ ಟೆನ್ಸ್ ಟು 0 ಸೈನ್ ಟೀಟಾ ಬೈ ಟೀಟಾ ಈಸ್ ಈಕ್ವಲ್ ಟು 1 ಅಂತ ಕರಿತೀವಿ. ಲಿಮಿಟ್ ಟೀಟಾ ಟೆನ್ಸ್ ಟು 0 ಟ್ಯಾನ್ ಟೀಟಾ ಬೈ ಟೀಟಾ ಈಸ್ ಈಕ್ವಲ್ ಟು 1 ಇರುತ್ತೆ. ಆ್ಯಂಡ್ ಲಿಮಿಟ್ ಟೀಟಾ ಟೆನ್ಸ್ ಟು 0 ಕಾಸ್ ಟೀಟಾ ಈಸ್ ಈಕ್ವಲ್ ಟು 1 ಇರುತ್ತೆ. ಲಿಮಿಟ್ ಟೀಟಾ ಟೆನ್ಸ್ ಟು 0 1 ಮೈನಸ್ ಕಾಸ್ ಟೀಟಾ ಬೈ ಟೀಟಾ ಈಸ್ ಈಕ್ವಲ್ ಟು 0 ಇರುತ್ತೆ. ಸೊ ಟೀಟಾ ಟೆನ್ಸ್ ಟು 0 1 ಮೈನಸ್ ಕಾಸ್ ಟೀಟಾ ಬೈ ಟೀಟಾ ಸ್ಕ್ವೇರ್ ಇದ್ದರೆ ಆಫ್ ಅಂತಿರುತ್ತೆ. ನಾವು ಈ ಒಂದು ಟ್ರಿಗ್ನೋಮೆಟ್ರಿ ಮತ್ತು ಆಲ್ಜಿಬ್ರಾ ಎಕ್ಸ್ಪೆನ್ಷನ್ಸನ್ನು ಲಿಮಿಟ್ಸನ್ನು ನಾವು ಕಲಿತಿದ್ದೀವಿ. ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಮತ್ತು ಲಾಗರಿಥಮಿಕ್ ಲಿಮಿಟ್ಸನ್ನು ನಾವು ನೋಡ್ತಿದ್ದೀವಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಇ ಪವರ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇದ್ದರೆ 1 ಅಂತ ಕರಿತೀವಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎ ಪವರ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇದ್ದರೆ ಲಾಗ್ ಎ ಅಂತ ಕರಿತೀವಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬೈ ಎಕ್ಸ್ ಈಕ್ವಲ್ ಟು 1 ಬರುತ್ತೆ. ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ 1 ಪ್ಲಸ್ 1 ಬೈ ಎಕ್ಸ್ ಹೋಲ್ ಪವರ್ ಎಕ್ಸ್ ಇದ್ದರೆ ಇ ಅಂತ ಕರಿತೀವಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 1 ಪ್ಲಸ್ ಎಕ್ಸ್ ಹೋಲ್ ಪವರ್ 1 ಬೈ ಎಕ್ಸ್ ಇಸ್ ಆಲ್ಸೋ ಇ. ಸೊ ಇದನ್ನು ನಾವು ಇಂಪಾರ್ಟೆಂಟಾಗಿ ಕಲಿಬೇಕು. ಇದು ಬೇಸಿಕ್ ನಮಗೆ ಗೊತ್ತಿದ್ರೆ ಸಾಕು. ಸೊ ನಾವು ಲಿಮಿಟ್ಸನ್ನು ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬೋದು.
ನೆಕ್ಸ್ಟು ಇಂಡಿಟರ್ಮಿನೇಟ್ ಫಾರ್ಮ್ ಬಗ್ಗೆ ಆ್ಯಂಡ್ ಎಲ್ ಹಾಸ್ಪಿಟಲ್ ರೂಲ್ಸನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತ ಕಲಿಯೋಣ. ಇಂಡಿಟರ್ಮಿನೇಟ್ ಫಾರ್ಮ್ಸ್ ಅಂತಂದರೆ 0/0 ಇದ್ದರೆ ಇಂಡಿಟರ್ಮಿನೇಟ್ ಫಾರ್ಮ್ಸು, ಇನ್ಫಿನಿಟಿ ಇದ್ರೂ ಇಂಡಿಟರ್ಮಿನೇಟ್ ಫಾರ್ಮ್ಸು. ಆ್ಯಂಡ್ ಅದರ್ ಇನ್ಕ್ಲೂಡೆಡ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಇರ್ಬೋದು, 0 to ಇನ್ಫಿನಿಟಿ ಇರ್ಬೋದು, 1 power ಇನ್ಫಿನಿಟಿ, 0 power 0, 0 ಇನ್ಫಿನಿಟಿ ಪವರ್ 0 ಇದ್ದರೆ ದೀಸ್ ಆರ್ ಆಲ್ ಇಂಡಿಟರ್ಮಿನೇಟ್ ಫಾರ್ಮ್ ಆಫ್ ದಿ ಲಿಮಿಟ್ಸ್ ಅಂತ ಕರಿತೀವಿ. ಎಲ್ ಹಾಸ್ಪಿಟಲ್ ರೂಲ್ ಅಂತಂದರೆ ಈ ಇಫ್ ಎ ಲಿಮಿಟ್ ಈಸ್ ಇನ್ ದಿ ಫಾರ್ಮ್ ಆಫ್ 0/0 ಆರ್ ಇನ್ಫಿನಿಟಿ ಇದ್ರೆ, ಸೊ ಯು ಕ್ಯಾನ್ ಡಿಫ್ರೆನ್ಶಿಯೇಟ್ ದಿ ನ್ಯೂಮರೇಟರ್ ಅಂಡ್ ದಿ ಡಿನಾಮಿನೇಟರ್ ಸಪ್ರೇಟ್ಲಿ, ದೆನ್ ಟೇಕ್ ದಿ ಲಿಮಿಟ್. ನ್ಯೂಮರೇಟರ್ನೇ ಸಪ್ರೇಟ್ ಡಿಫ್ರೆನ್ಶಿಯೇಷನ್ ಮಾಡೋದು, ಡಿನಾಮಿನೇಟರ್ನ ಸಪ್ರೇಟ್ ಡಿಫ್ರೆನ್ಶಿಯೇಷನ್ ಮಾಡಿ ಆಮೇಲೆ ಲಿಮಿಟನ್ನು ಅಪ್ಲೈ ಮಾಡಿದ್ರೆ, ಸೊ ವಿ ಗೆಟ್ ಕರೆಕ್ಟ್ ವ್ಯಾಲ್ಯೂ ಆಫ್ ದಿ ಲಿಮಿಟ್ಸ್ ಫಂಕ್ಷನ್. ಎಕ್ಸಾಂಪಲ್ಸ್ ಅನ್ನು ನೋಡ್ತಿದೀವಿ ನಾವು. ಇಲ್ಲಿ ಒಂದು ಎಕ್ಸಾಂಪಲ್ 1 ಫ್ಯಾಕ್ಟರೈಸೇಷನ್ ಅಂತ, ಲಿಮಿಟ್ ಎಕ್ಸ್ಟೆನ್ಸ್ ಟು ಎಕ್ಸ್ ಪವರ್ 2 ಮೈನಸ್ 5x ಪ್ಲಸ್ 6 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4. ಸೊ ಇದನ್ನು ನಾವು ಫ್ಯಾಕ್ಟರೈಸೇಷನ್ ಅಲ್ಲಿ ನಾವು ಕಂಡುಹಿಡಿತೀವಿ. ಈಗ ನ್ಯೂಮರೇಟರ್ ನೋಡ್ಬೋದು ನಾವು. ನ್ಯೂಮರೇಟರ್ ಏನಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಇದೆ. ಇದನ್ನ ಫ್ಯಾಕ್ಟರೈಸೇಷನ್ ಮಾಡ್ಬೋದು. ಫ್ಯಾಕ್ಟರ್ ಆಫ್ 6ನ ಫ್ಯಾಕ್ಟರ್ಸ್ ನೋಡ್ಬೋದು. ಏನು ಫ್ಯಾಕ್ಟರ್ 6 ಅಂದರೆ 3 2s are 6. ಎರಡು ಮೈನಸ್ ಹಾಕ್ತೀವಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಬಂದ್ಬಿಡುತ್ತೆ, ಪ್ಲಸ್ 6. ಅವಾಗ ನಾವು ಇದನ್ನ ಹೆಂಗೆ ಬರ್ಕೋಬಹುದು ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 3x ಪ್ಲಸ್ 6 ಹೀಗೆ ಬರ್ಕೋಬಹುದು. ಟೇಕ್ ಎಕ್ಸ್ ಇಸ್ ಎ ಕಾಮನ್ ಫ್ಯಾಕ್ಟರ್, ಎಕ್ಸ್ ಮೈನಸ್ 2 ಬರುತ್ತೆ, ಮೈನಸ್ 3 ಇಸ್ ಎ ಕಾಮನ್ ಫ್ಯಾಕ್ಟರ್, ಎಕ್ಸ್ ಮೈನಸ್ 2 ಬರುತ್ತೆ. ಈ ಮೈನಸ್ ಇಂಟು ಮೈನಸ್ ಇರುತ್ತೆ ಪ್ಲಸ್ ಅಲ್ಲಿ, ಸೊ 3 ಔಟ್ಸೈಡ್ ಬಂದರೆ 3 2s are 6 ಆಗುತ್ತೆ. ಈಗ ಇಲ್ಲಿ ಎಕ್ಸ್ ಮೈನಸ್ 2 ಕಾಮನ್ ಇರುತ್ತೆ, ಎಕ್ಸ್ ಮೈನಸ್ 2 ಕಾಮನ್ ತೆಗಿತೀವಿ, ಎಕ್ಸ್ ಮೈನಸ್ 3 ಬರುತ್ತೆ. ಸೊ ಈಗ ನ್ಯೂಮರೇಟರು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಬರುತ್ತೆ. ಇನ್ನು ಡಿನಾಮಿನೇಟರ್ ನೋಡ್ತಿದ್ದೀವಿ. ಡಿನಾಮಿನೇಟರ್ ಹೇಗಿರುತ್ತೆ ಅಂತ ನೋಡಿ. ಡಿನಾಮಿನೇಟರನ್ನು ಎಕ್ಸ್ ಸ್ಕ್ವೇರ್ ಮೈನಸ್ 4 ಇದೆ, ಇದು ಎ ಸ್ಕ್ವೇರ್, ಇದನ್ನು ನಾವು ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂತ ಬರೀಬೋದು. ಸೊ ಇದು ಏನು ಬರುತ್ತೆ ಈಗ, ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಇರುತ್ತೆ. ಇಲ್ಲಿ ತುಂಬ್ತೀವಿ. ದೇರ್ ಫೋರ್ ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಹೀಗಿದೆ. ಈಗ ನ್ಯೂಮರೇಟರ್ನ ನಾವೇನು ಬರಿತೀವಿ, ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3. ಲಿಮಿಟ್ ಹಂಗೆ ಇದೆ, ಲಿಮಿಟ್ ಎಕ್ಸ್ಟೆನ್ಸ್ ಟು 2. ಡಿನಾಮಿನೇಟರ್ನ ಏನು ಬರಿತೀವಿ, ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2. ಇಲ್ಲಿ ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಆಗಿಬಿಡುತ್ತೆ. ಇನ್ನೇನು ಉಳಿಯುತ್ತೆ ನಮಗೆ, ಲಿಮಿಟ್ ಅಪ್ಲೈ ಮಾಡ್ತೀವಿ. ಎಕ್ಸ್ ವ್ಯಾಲ್ಯೂ 2 ಬರೆದ್ರೆ 2 ಮೈನಸ್ 3 ಬರುತ್ತೆ, ಎಕ್ಸ್ ವ್ಯಾಲ್ಯೂ 2 ಬರೆದ್ರೆ 2 ಪ್ಲಸ್ 2 ಇರುತ್ತೆ. ಸೊ ಈಗ 2 ಮೈನಸ್ 3 ವ್ಯಾಲ್ಯೂ ಎಷ್ಟು, -1. 2 ಪ್ಲಸ್ 2 ವ್ಯಾಲ್ಯೂ ಎಷ್ಟು, 4. ಸೊ ಲಿಮಿಟ್ ಅಪ್ಲೈ ಮಾಡಿದ್ರೆ ನಮಗೆ -1/4 ಬರುತ್ತೆ. ಈ ಥರ ನಾವು ಲಿಮಿಟ್ಸನ್ನು, ಫ್ಯಾಕ್ಟರೈಸೇಷನನ್ನು ನಾವು ಯೂಸ್ ಮಾಡಿಕೊಂಡು ಎವಾಲ್ಯೂಯೇಟ್ ದಿ ಲಿಮಿಟ್. ನೆಕ್ಸ್ಟ್ ನೋಡ್ಬೋದು ನಾವು. ಇಲ್ಲಿ ಒಂದು ಯೂಸಿಂಗ್ ಸ್ಟ್ಯಾಂಡರ್ಡ್ ಫಾರ್ಮುಲಾಸನ್ನು ನಾವು ಯೂಸ್ ಮಾಡ್ಕೊಂಡು ಬರೀತಕ್ಕಂಥದ್ದು. ನಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಗೊತ್ತಿದೆ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಇದ್ರೆ 1 ಮೈನಸ್ ಕಾಸ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹಾಫ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇಲ್ಲಿ ನಮ್ಗೆ ಏನು ಮಾಡ್ತೀವಿ, ಈ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಮಾಡಿದ್ರೆ ನಮಗೆ ಇದ್ರ ವ್ಯಾಲ್ಯೂ ಏನು ಬರುತ್ತೆ, ಏನು ಬರಿಬೇಕು ನಾವು, 1 ಮೈನಸ್ ಕಾಸ್ 4x ಡಿವೈಡ್ ಬೈ 4x ಸ್ಕ್ವೇರ್ ಇರಬೇಕು. ಟೀಟಾ ಜಾಗದಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಇರಬೇಕು ಡಿನಾಮಿನೇಟ್ರಲ್ಲಿ. ಅವಾಗ ನಮಗೆ ನೀಟಾಗಿ ಈ ಥರ ಇರಬೇಕು. ಈ ಥರ ಇದ್ರೆ ಇದ್ರ ವ್ಯಾಲ್ಯೂ ಬಂದು ಹಾಫ್ ಬರುತ್ತೆ. ಹಾಫು ಇಲ್ಲಿ ನಾವು 4 ತೊಗೊಂಡಿದ್ದೀವಿ ಡಿನಾಮಿನೇಟರ್ ಅಂದರೆ ಇಂಟು 4 ಸ್ಕ್ವೇರ್ ಬರ್ಕೋಬೇಕು, ಇಂಟು 4 ಸ್ಕ್ವೇರ್. ಸೊ ಅವಾಗ ನಮ್ಗೆ ಇದು ವ್ಯಾಲ್ಯೂ ಏನು ಬರುತ್ತೆ, ಇದ್ರ ವ್ಯಾಲ್ಯೂ ಕಂಪ್ಲೀಟಾಗಿ ಹಾಫ್ ಬರುತ್ತೆ. ಇಲ್ಲಿ ಇಂಟು 4 4s 16 ಬರುತ್ತೆ. ಸೊ 2 1s 2 8s. ಸೊ ಆ್ಯಕ್ಚುಲಿ ವ್ಯಾಲ್ಯೂ ಎಷ್ಟು ಬರುತ್ತೆ, ಲಿಮಿಟ್ ವ್ಯಾಲ್ಯೂ 8 ಬರುತ್ತೆ. ಇದ್ರ ವ್ಯಾಲ್ಯೂ ಲಿಮಿಟ್ ಆಫ್ ದಿ ಟೆನ್ಸ್ ಟು ವ್ಯಾಲ್ಯೂ 8. ಇಲ್ಲಿಂದ ಡೈರೆಕ್ಟ್ 1 ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಅಂತ, ಎಕ್ಸ್ ಈಸ್ ಕಾಲ್ಡ್ 4x. ಇಲ್ಲಿ 4x ಸ್ಕ್ವೇರ್ ಬರೀತೀವಿ, ಆ 4 ತಗೊಂಡಿರ್ತೀವಿ. ಸೊ 4 ಸ್ಕ್ವೇರ್ ಆಡ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ರೂಲ್ ಅನ್ನು ಯೂಸ್ ಮಾಡ್ತೀವಿ. 4 ಸ್ಕ್ವೇರ್ 16 ಆಗುತ್ತೆ. ದಿಸ್ ಹೋಲ್ ಟರ್ಮ್ ಈಸ್ ಕಾಲ್ಡ್ ಹಾಫ್. ಇದ್ರ ವ್ಯಾಲ್ಯೂ ಹಾಫ್ ಬರುತ್ತೆ. ಹಾಫ್ ಇಂಟು 16 8 ಇದ್ರ ವ್ಯಾಲ್ಯೂ ಬರುತ್ತೆ.
ನೋಡ್ಬೋದು. ನೆಕ್ಸ್ಟ್ ನಮಗೆ ಈಗ ಪ್ರಾಕ್ಟೀಸ್ ಪ್ರಾಬ್ಲಮ್ ಬರ್ತೀವಿ. ಇದು ಮಾಡಲ್ ಕ್ವಶನ್ ಪೇಪರ್, ಅದು ಮಾಡಲ್ ಕ್ವಶನ್ ಪೇಪರ್ದು ಪ್ರಾಬ್ಲಮ್ಸ್ ಆಗಿರುತ್ತೆ. ಇದು ಮಾಡಲ್ ಕ್ವಶನ್ ಪೇಪರು, MQP ಮಾಡಲ್ ಕ್ವಶನ್ ಪೇಪರ್ನ ಕ್ವಶನ್ಸ್ ಇದು. ಸೊ 2025 ಈಗ ನಿಮಗೆ ಈ ಸಿಲೆಬಸ್ಸಲ್ಲಿ ಮಾಡಲ್ ಕ್ವಶನ್ ಪೇಪರ್ ಬೋರ್ಡಿಂದ ಏನು ರಿಲೀಸ್ ಮಾಡಿರ್ತಾರೆ ಆ ಕ್ವಶನ್ಸನ್ನು ಸಾಲ್ವ್ ಮಾಡಿ ನಿಮ್ಗೆ ಈಸಿ ಆಗಲಿ ಅಂತ ಹೇಳ್ಕೊಡ್ತಿದ್ದೀನಿ. ಸೊ ನಮಗೆ ಈ ಒಂದು ಫಾರ್ಮುಲಾಸ್ ನೋಡ್ಬೋದು. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ, ಇದು ಯಾವ ಫಾರ್ಮುಲಾದಲ್ಲಿ ಇದೆ ಅಂದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಈಕ್ವಲ್ಸ್ ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಈ ಒಂದು ಫಾರ್ಮುಲಾದ ಮೇಲೆ ಇದೆ ಇದು. ಸೊ ಆ ಫಾರ್ಮುಲಾ ಫಸ್ಟ್ ಬರಿತೀವಿ ನಾವು, ಗಿವನ್ ಬರ್ಕೊಳ್ತೀವಿ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎಕ್ಸ್ ಪವರ್ 3 ಮೈನಸ್ 2 ಪವರ್ 3 ಡಿವೈಡ್ ಬೈ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ಎನ್ ಅಂದರೆ ಎನ್ ಈಕ್ವಲ್ಸ್ 4. ಇಲ್ಲಿ n equals 3. Here compared to that, then n equals 3. So 3 into a value 2, n minus 1 ಅದು 3 minus 1. So 3 ಹಾಗೆ ಇರುತ್ತೆ. 2 3 minus 1 ಅಂದರೆ 2. ಸೊ 3 ಹಾಗೆ ಇರುತ್ತೆ. 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. ಸೊ 3 4s 12. ಸೊ ನಮಗೆ 12 ಆನ್ಸರ್ ಕರೆಕ್ಟಾಗಿ ಬಂದ್ಬಿಡತ್ತೆ. ಸೊ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಎನ್ ಇಸ್ ಕಾಲ್ಡ್ 3, ಎ ಇಸ್ ಕಾಲ್ಡ್ 2 ಪವರ್ 3 ಮೈನಸ್ 1 ಎನ್ ಮೈನಸ್ 1 12 ಬರುತ್ತೆ. ಅದೇ ರೀತಿ ನಮ್ಗೇನಾಗುತ್ತೆ, ಇದ್ರಲ್ಲಿ ಥೀಟಾ ಟೆನ್ಸ್ ಟು 0 ಇದ್ರೆ ಲಿಮಿಟ್ ಥೀಟಾ ಟೆನ್ಸ್ ಟು 0 ಸೈನ್ 4 ಥೀಟಾ ಬೈ ಥೀಟಾ. ಇಲ್ಲಿ ಸೈನ್ ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು 1. 4 ಥೀಟಾ ಇದ್ರೆ ಇಂಟು 4 ಇರಬೇಕು, ಡಿವೈಡ್ ಬೈ 4 ಇರಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, 4/4 ಮಾಡ್ಕೊತೀವಿ. ಇಂಟು 4 ಮಾಡ್ತೀವಿ, ಡಿವೈಡ್ ಬೈ 4 ಮಾಡ್ತೀವಿ. 4 ಡಿವೈಡ್ ಬೈ 4 ಅವಾಗ ಏನಾಗುತ್ತೆ, ಸೈನ್ 4 ಥೀಟಾ ಬೈ 4 ಥೀಟಾ ಇಸ್ ಈಕ್ವಲ್ ಟು 1 ಆಗಿಬಿಡುತ್ತೆ. ಇದು ಲಿಮಿಟ್ ಆದರೆ ಇದು 4 ಬರುತ್ತೆ, ಇಸ್ ಈಕ್ವಲ್ ಟು 4. ಅವಾಗ ಆನ್ಸರ್ ನಮ್ಗೆ ಎಷ್ಟು, ಸಿ ಆನ್ಸರ್. ಯಾಕೆ ಬರುತ್ತೆ ನೋಡ್ಕೊಳ್ಳಿ, ಸೈನ್ 4 ಥೀಟಾ ಇದ್ರೆ ಡಿವೈಡ್ ಬೈ 4 ಥೀಟಾ ಇರಬೇಕು. ಇಲ್ಲಿ ನಮ್ಗೆ ಏನಿದೆ, ಸೈನ್ 4 ಥೀಟಾ ಡಿವೈಡ್ ಬೈ ಥೀಟಾ ಇದೆ, ಏನಿಲ್ಲ ಅಲ್ಲಿ 4 ಇಲ್ಲ. 4 ಇಲ್ಲ ಅಂದರೆ ಡಿವೈಡ್ ಬೈ 4 ತಗೋಬೇಕು, ಇಂಟು 4 ಮಾಡಬೇಕು. ಇಷ್ಟು ಗೊತ್ತಿದ್ರೆ ಸಾಕು, ನಮಗೆ 1 ಮಾರ್ಕು ಈಸಿಯಾಗಿ ತೊಗೊಂಡ್ಬಿಡ್ತೀವಿ. ಇನ್ನು ನೆಕ್ಸ್ಟ್ ನಾವು ನೋಡ್ಬೋದು ಇ ಪವರ್ ಥೀಟಾ ಮೈನಸ್ 1 ಡಿವೈಡ್ ಬೈ ಥೀಟಾ. ಸೊ ಇದ್ರ ವ್ಯಾಲ್ಯೂ ಬಂದು 1 ಇರುತ್ತೆ ಲಿಮಿಟ್. ಸೊ ಲಿಮಿಟ್ ಇ ಪವರ್ ಎಕ್ಸ್ ಮೈನಸ್ 1 ಬೈ ಎಕ್ಸ್, ಎಕ್ಸ್ ಟೆನ್ಸ್ ಟು 0 ಇದ್ರೆ, ಥೀಟಾ ಇದ್ರೆ ಲಿಮಿಟ್ ಥೀಟಾ ಟೆನ್ಸ್ ಟು 0 ಇ ಪವರ್ ಥೀಟಾ ಮೈನಸ್ 1 ಡಿವೈಡ್ ಬೈ ಥೀಟಾ ಅಂದರೆ ಅದ್ರ ವ್ಯಾಲ್ಯೂ 1 ಇರುತ್ತೆ, ಎಕ್ಸ್ಪೋನೆನ್ಷಿಯಲ್ ಲಿಮಿಟ್. ಈಗ ನೆಕ್ಸ್ಟ್ ದಿ ವ್ಯಾಲ್ಯೂ ಆಫ್ ಲಿಮಿಟ್ ಎಕ್ಸ್ಟೆನ್ಸ್ 0 ಸೈನ್ 2x ಬೈ 2x ಇದ್ರೆ 1 ಆಗುತ್ತೆ. ಸೈನ್ 2x ಬೈ 2x ಇದ್ರೆ 1 ಆಗುತ್ತೆ. ಡಿನಾಮಿನೇಟರ್ ಏನಿಲ್ಲ, 2 ಇಲ್ಲ. ನೋಡಿ ಇದರಲ್ಲಿ ಡಿನಾಮಿನೇಟರ್ ನಮಗೆ 2 ಇಲ್ಲ, ಡಿನಾಮಿನೇಟರ್ 2 ಇಲ್ಲ. 2 ತಗೋಬೇಕು, 2ನ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸೈನ್ 2x ಡಿವೈಡ್ ಬೈ ಎಕ್ಸ್ ಇದೆ, ಏನಿರಬೇಕು 2x ಇರಬೇಕು. ಅದಕ್ಕೆ 2 ತಗೊಂಡು ಇಂಟು 2ನ ನ್ಯೂಮರೇಟರ್ ಕೊಟ್ಬಿಡ್ತೀವಿ. ಅವಾಗ ಇದು ಸೈನ್ 2x ಬೈ 2x ಅಂದರೆ 1 ಆಗ್ಬಿಡುತ್ತೆ ಲಿಮಿಟ್ ಅಪ್ಲೈ ಮಾಡಿದ್ರೆ. ಸೊ 1 ಇಂಟು 2 ಏನು ಬರುತ್ತೆ, 2 ಬರುತ್ತೆ. ಏನು ಆನ್ಸರು, ಆನ್ಸರ್ ಬಿ. ಈಸಿಯಾಗಿ ನಾವು ಒಂದೊಂದು ಮಾರ್ಕ್ ತೊಗೊಂಡ್ಬಿಡ್ಬೋದು. ಸೊ ಇಲ್ಲಿ ನೋಡ್ತಿದ್ದೀವಿ ನಾವು, ಈಗ ನಾವು 0/0 ಆದರೆ ಮಾತ್ರ ನಾವು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಇಲ್ಲಿ ಅಪ್ಲೈ ದ ಲಿಮಿಟ್ ಅಪ್ಲೈ ಮಾಡ್ತೀವಿ. ಎಕ್ಸ್ಟೆನ್ಸ್ ಟು 2 ಇದೆ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು, 2 ಮೈನಸ್ 2 ಹಾಕ್ತೀವಿ, ಡಿವೈಡ್ ಬೈ 2 ಪ್ಲಸ್ 1 ಹಾಕ್ತೀವಿ. ಆವಾಗ 2 ಮೈನಸ್ 2 ಏನೋ 0, ಡಿವೈಡ್ ಬೈ 2 ಪ್ಲಸ್ 1 3 0/3 ಅಂದರೆ ಏನು ಬರುತ್ತೆ, 0ನೇ. ಅವಾಗ ನಮಗೆ ಆಪ್ಷನ್ ಎ ಆಗಿರುತ್ತೆ. ಯಾಕಂದ್ರೆ 0/0 ಬಂದರೆ ಮಾತ್ರ ಇಂಡಿಟರ್ಮಿನೆಂಟ್ ಟರ್ಮನ್ನು ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ ಥೀಟಾ 0 ಆದರೆ ಟ್ಯಾನ್ 0 ಇಸ್ 0 ಆಗಿಬಿಡುತ್ತೆ, ಇಂಡಿಟರ್ಮಿನೆಂಟ್ ಟರ್ಮು. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಲಿಮಿಟ್ ಥೀಟಾ ಟೆನ್ಸ್ ಟು 0, ಇಲ್ಲಿ ಥೀಟಾನ ಕೆಳಗಡೆ ತೊಗೊಂಡ್ಬಿಡ್ತೀವಿ, ಡಿನಾಮಿನೇಟರ್ ನ್ಯೂಮರೇಟರ್ ಅಂತ, ಡಿನಾಮಿನೇಟರ್ ನ್ಯೂಮರೇಟರ್ ಅಂತ. ಈ ನ್ಯೂಮರೇಟರ್ಲಿದ್ದ ಥೀಟಾನ ನಾವು ಕೆಳಗಡೆ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಟ್ಯಾನ್ ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು 1 ಬರುತ್ತೆ. 1/1 ಏನು 1 ಆಗಿಬಿಡುತ್ತೆ. ಆಪ್ಷನ್ ಬಿ ಆನ್ಸರ್ ಕರೆಕ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಬರ್ತೀವಿ, ದಿ ವ್ಯಾಲ್ಯೂ ಆಫ್ ಥೀಟಾ ಟೆನ್ಸ್ ಟು 0 ಸೈನ್ 3 ಥೀಟಾ ಬೈ ಥೀಟಾ. ಸೈನ್ 3 ಥೀಟಾ ಇದ್ರೆ ಇಲ್ಲಿ ಗೊತ್ತಾಯ್ತಾ, ಸೈನ್ 3 ಥೀಟಾ ಬೈ ಥೀಟಾ. ಸೊ ಇಲ್ಲಿ 3 ಥೀಟಾ ಇದ್ರೆ ಇಲ್ಲಿ 3 ಇರಬೇಕು, ಡಿನಾಮಿನೇಟರ್ 3 ಇರಬೇಕು. ಇಲ್ಲ ಅಂದರೆ 3 ತಗೊಂಡು ಇಂಟು 3 ಮಾಡಬೇಕು. ಅವಾಗ ನಮ್ಗೆ ಏನಾಗುತ್ತೆ, ಲಿಮಿಟು ಥೀಟಾ ಟೆನ್ಸ್ ಟು 0 ಇದ್ರ ವ್ಯಾಲ್ಯೂ 1 ಆಗಿಬಿಡುತ್ತೆ. ಸೈನ್ 3 ಥೀಟಾ ಬೈ
3 ಥೀಟಾ ಈಸ್ ಈಕ್ವಲ್ ಟು 1 ಆಗ್ಬಿಡತ್ತೆ. 1 ಆದ್ಮೇಲೆ ಇನ್ನು 3 ಇರುತ್ತೆ, ಹಾಗೆ ಬರೀತೀವಿ 3. 3 ಒನ್ಸ್ 3. ಆಪ್ಷನ್ ಏನು? ಸಿ ಆಪ್ಷನ್ ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ ಬರ್ತೀವಿ, ಇದನ್ನ ಲಿಮಿಟ್ ನೋಡ್ಬೋದು. ಲಿಮಿಟ್ ಎಕ್ಸ್ಟೆನ್ಸ್ ಟು 2 x ಪವರ್ 3 ಮೈನಸ್ 8 ಡಿವೈಡ್ ಬೈ x ಮೈನಸ್ 2. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾದಲ್ಲಿ ಇದೆ, ನಾವು ಬರಿಬೋದು ಸ್ಟ್ಯಾಂಡರ್ಡ್ ಫಾರ್ಮುಲಾದಲ್ಲಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 2, ಸೊ x ಪವರ್ 3, 8 ಅಂದರೆ 2 ಪವರ್ 3 ಡಿವೈಡ್ ಬೈ x ಮೈನಸ್ 2. ಸೊ ಇದು ಯಾವ ಫಾರ್ಮುಲಾದಲ್ಲಿ ಇದೆ? ನಮಗೆ ಗೊತ್ತಿದೆ ಫಾರ್ಮುಲಾ ಇದ್ರದ್ದು. ಇದು ಫಾರ್ಮುಲಾ ನಮಗೆ ಗೊತ್ತಿದೆ. x ಪವರ್ n ಲಿಮಿಟ್, ಇದ್ರ ಫಾರ್ಮುಲಾ ನೋಡಿ. ಲಿಮಿಟ್ ಎಕ್ಸ್ಟೆನ್ಸ್ ಟು a x ಪವರ್ n ಮೈನಸ್ a ಪವರ್ n ಡಿವೈಡ್ ಬೈ x ಮೈನಸ್ a ಈಕ್ವಲ್ಸ್ n ಇಂಟು a ಪವರ್ n ಮೈನಸ್ 1. ಈ ಫಾರ್ಮುಲಾದಲ್ಲಿ ಇದೆ ಇದು. n ಇಂಟು a ಪವರ್ n ಮೈನಸ್ 1 ಅಂತ. ಇಲ್ಲಿ ಲಿಮಿಟ್ ನಾವು ಅಪ್ಲೈ ಮಾಡ್ತೀವಿ. n ಅಂದರೆ 3, a ಅಂದರೆ 2, n ಅಂದರೆ 3 ಮೈನಸ್ 1. 3, 2 ಪವರ್ 3 ಮೈನಸ್ 1 ಅಂದರೆ 2. 3 ಇಂಟು 4, 3 4 ಎಷ್ಟು ಬರುತ್ತೆ? 12 ಬರುತ್ತೆ. ಆಪ್ಷನ್ ಏನಿರುತ್ತೆ? ಬಿ ಇರುತ್ತೆ ಆಪ್ಷನ್. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಿದೀವಿ ನಾವು. ಸೊ ಅವಾಗಲೇ ನೋಡಿದೀವಿ, ಲಿಮಿಟ್ ಎಕ್ಸ್ಟೆನ್ಸ್ ಟು 0 e ಪವರ್ x ಮೈನಸ್ 1 ಡಿವೈಡ್ ಬೈ x ಅಂದರೆ ಅದ್ರ ವ್ಯಾಲ್ಯೂ 1 ಲಿಮಿಟ್. ಫಾರ್ಮುಲಾ ಅದು ಡೈರೆಕ್ಟ್. ಈಗ ನೋಡ್ತಿದೀವಿ ನಾವು, ಇಲ್ಲಿ ಎಕ್ಸ್ ವ್ಯಾಲ್ಯೂ 2 ಹಾಕ್ತೀವಿ. ಎಕ್ಸ್ ವ್ಯಾಲ್ಯೂ 2 ಹಾಕಿದ್ರೆ ಏನಾಗುತ್ತೆ? 2 ಸ್ಕ್ವೇರ್ ಅಂದರೆ 4 ಆಗುತ್ತೆ, ಪ್ಲಸ್ 2 ಮೈನಸ್ 6 ಡಿವೈಡ್ ಬೈ 2 ಮೈನಸ್ 2. ಇದು 0 ಬೈ 0 ಇಂಡಿಟರ್ಮಿನೆಂಟ್ ಟರ್ಮ್ ಬಂದ್ಬಿಡುತ್ತೆ. ಫ್ಯಾಕ್ಟರೈಸೇಷನ್ ಮಾಡಬೇಕು. 6ನ ಫ್ಯಾಕ್ಟರೈಸೇಷನ್ ಏನು? 6ನ ಫ್ಯಾಕ್ಟರೈಸೇಷನ್ ಏನು ನೋಡೋಣ. ಈಗ ಎಕ್ಸ್ ಸ್ಕ್ವೇರ್ ಇದೆ, ಪ್ಲಸ್ ಈ 6ನ ಫ್ಯಾಕ್ಟರೈಸೇಷನ್ ಅನ್ನು ಮಾಡ್ಕೋಬೇಕು ನಾವು. 6 ಎಷ್ಟು ಬರುತ್ತೆ? 3 2 ಬರುತ್ತೆ. 3 2 ಬರುತ್ತೆ. ಇಲ್ಲಿ ಮೈನಸ್ ಇದೆ, ಸೆಂಟ್ರಲ್ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೆಂಟ್ರಲ್ ಪ್ಲಸ್ ಇದ್ರೆ ನಾವೇನು ಮಾಡ್ತೀವಿ? ಬಿಗರ್ ನಂಬರ್ ಪ್ಲಸ್ ತಗೊತೀವಿ. ಅವಾಗ ಪ್ಲಸ್ 3x ಮೈನಸ್ 2x ಪ್ಲಸ್ 6. ಸೊ ಈ ಥರ ಬರ್ಕೊತೀವಿ ನಾವು, ಪ್ಲಸ್ 6. ಈಗ ಇವಾಗ ನಾವೇನು ಮಾಡ್ತೀವಿ? ಕಾಮನ್ ತೆಗಿತೀವಿ. ಎಕ್ಸನ್ ಕಾಮನ್ ತೆಗೆದ್ರೆ x ಪ್ಲಸ್ 3 ಬರುತ್ತೆ. ಮೈನಸ್ 2 ತೆಗೆದ್ರೆ ಕಾಮನ್ ತೆಗಿತೀವಿ. ಇಲ್ಲಿ ಮೈನಸ್ 6 ಇರುತ್ತೆ. ಮೈನಸ್ 6 ಮೈನಸ್ 2 ಕಾಮನ್ ಬಂದರೆ ಎಕ್ಸ್ ಪ್ಲಸ್ 3 ಇರುತ್ತೆ. ಈಗ ಎಕ್ಸ್ ಪ್ಲಸ್ 3 ಕಾಮನ್ ತೆಗಿತೀವಿ ನಾವು. ಸೊ ಇನ್ನೇನಿರುತ್ತೆ ಅವಾಗ? ಎಕ್ಸ್ ಮೈನಸ್ 2 ಇರುತ್ತೆ. ಇನ್ನು ಡಿನಾಮಿನೇಟರ್ ಡಿವೈಡ್ ಬೈ ಎಕ್ಸ್ ಮೈನಸ್ 2 ಇದೆ. ಎಕ್ಸ್ ಮೈನಸ್ 2 ಅಪ್ಲೈ ಮಾಡ್ಬಿಡ್ತೀವಿ. ಟೇಕಿಂಗ್ ಲಿಮಿಟ್ ಎಕ್ಸ್ಟೆನ್ಸ್ ಟು 2. ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಎಷ್ಟು ಬರುತ್ತೆ? ಎಕ್ಸ್ ವ್ಯಾಲ್ಯೂ 2 ಆದರೆ 2 ಪ್ಲಸ್ 3 ಎಷ್ಟು? 5. ಸೊ ಎಷ್ಟು ಬರುತ್ತೆ ಇದ್ರ ಆಪ್ಷನ್ನು? 5 ಬರುತ್ತೆ. ಇದನ್ನು ಡೈರೆಕ್ಟ್ ಲಿಮಿಟ್ ಅಪ್ಲೈ ಮಾಡ್ಬಿಡ್ತೀವಿ ಇದಕ್ಕೆ. ಈಗ ನೋಡಿ, ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಅಂದರೆ 5 ಇಂಟು 1 ಮೈನಸ್ 6. ಸೊ 5 ಮೈನಸ್ 6 ಎಷ್ಟು? ಮೈನಸ್ 1 ಬಂದ್ಬಿಡುತ್ತೆ. ಇನ್ನು ಇದ್ರದ್ದು ಲಿಮಿಟ್ ಎಕ್ಸ್ಟೆನ್ಸ್ ಟು 1, ಎಕ್ಸ್ ವ್ಯಾಲ್ಯೂ ಲಿಮಿಟ್ 1 ಹಾಕ್ತೀವಿ ನೋಡ್ತೀವಿ. ಸೊ 1 ಪವರ್ m ಮೈನಸ್ 1 ಡಿವೈಡ್ ಬೈ 1 ಮೈನಸ್ 2 ಲಿಮಿಟ್ ಅಪ್ಲೈ ಮಾಡಿದ್ದೀವಿ. 1 ಪವರ್ 1 ಅಂದರೆ 1 ಮೈನಸ್ 1 ಬೈ ಮೈನಸ್ 1 ಮೈನಸ್ 2 ಅಂದರೆ 1 ಮೈನಸ್ ಅಂದರೆ 0 ಬೈ ಮೈನಸ್ 1 ಅಂದರೆ 0. ಸೊ ಅವಾಗ ಇದ್ರ ವ್ಯಾಲ್ಯೂ 0 ಬಂದ್ಬಿಡುತ್ತೆ. ಸೊ 5 ಮೈನಸ್ 1 0 ನಮ್ಗೆ ಸಿಗ್ಬಿಡುತ್ತೆ ವ್ಯಾಲ್ಯೂಸ್. ಫಿಲ್ ಇನ್ ದಿ ಬ್ಲಾಂಕ್ಸ್ ಕಲಿಬೋದು. ನೆಕ್ಸ್ಟ್ ಏನು ಮಾಡ್ತೀವಿ? ಶಾರ್ಟ್ ಆನ್ಸರ್ 2 ಮಾರ್ಕ್ಸ್ ಕಲಿಬೇಕು ನಾವು. ಸೊ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್, 2 ಮಾರ್ಕ್ ಕ್ವಶನ್ಸ್ ಹೋಗ್ತಿದ್ದೀವಿ. ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ. ಇನ್ಫಿನಿಟಿದಾಗ ಏನು ಮಾಡ್ತೀವಿ ನಾವು? ಹೈಯೆಸ್ಟ್ ಪವರ್ ಎಷ್ಟಿದೆ? ಎಕ್ಸ್ ಪವರ್ 2 ಡಿವೈಡ್ ಮಾಡ್ಬಿಡ್ತೀವಿ, ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಈಗ ಇಲ್ಲಿ ಎಕ್ಸ್ ಪವರ್ 2 ಇಸ್ ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಮಾಡೋಣ. ಅವಾಗ ಏನು ಬರುತ್ತೆ? 2x ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 3x ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ, ಇಲ್ಲಿ ಬರ್ತೀವಿ. ಇದಕ್ಕೂ ಡಿನಾಮಿನೇಟರ್ 3x ಸ್ಕ್ವೇರ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್. ಈಗ ಲಿಮಿಟ್ ಹಂಗೆ ಇರುತ್ತೆ, ಲಿಮಿಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ. ಈಗ ನಾವೇನು ಮಾಡ್ತೀವಿ? ಹೈಯೆಸ್ಟ್ ಪವರ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಆಗ್ಬಿಡುತ್ತೆ. ನಮ್ಗೇನು ಬರುತ್ತೆ? 2 ಮೈನಸ್ ಇಲ್ಲೊಂದು ಎಕ್ಸ್ ಹೋದ್ರೆ ಇನ್ನೇನಿರುತ್ತೆ? 3 ಬೈ ಎಕ್ಸ್ 4 ಬೈ ಎಕ್ಸ್ ಸ್ಕ್ವೇರ್
ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ. 3 5 ನಮ್ಗೇನು ಬರುತ್ತೆ ಇಲ್ಲಿ ಡಿನಾಮಿನೇಟರ್ 5 1x ಹೋದ್ರೆ ಇನ್ನು 5/x ಮೈನಸ್ 1/x². ಲಿಮಿಟ್ ಅಪ್ಲೈ ಮಾಡ್ತೀವಿ. ಲಿಮಿಟ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ 2 ಮೈನಸ್ 0 ಲಿಮಿಟ್ 3/∞ ಅಂದರೆ 0 4/∞² ಅಂದ್ರೂ 0 ಡಿವೈಡ್ ಬೈ ಎಕ್ಸ್ ಇರೋ ಕಡೆ ಇನ್ಫಿನಿಟಿ ಹಾಕ್ತೀವಿ, ಇಲ್ಲಿ 3 ಹಂಗೆ ಇರುತ್ತೆ. 5/∞ ಅಂದರೆ 0 ಮೈನಸ್ 1/∞² ಅಂದ್ರೂ 0. ಎಷ್ಟು ಬರುತ್ತೆ ಆನ್ಸರು? ನಮ್ಗೆ ಎಷ್ಟು ಬರುತ್ತೆ ನೋಡ್ಬೋದು. ಈಗ ಎಷ್ಟು ಬರುತ್ತೆ ಈಗ ನೋಡಿ, 2/3 is answer. 4/x², x tends to infinity, infinity² is 0. 1/x², 1/∞² is 0. ಬರೀ 2/3 ಬರುತ್ತೆ ನಮಗೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ನೋಡ್ತೀವಿ. ಸೆಕೆಂಡ್ ಇಲ್ಲಿ ಏನ್ ಮಾಡ್ತೀವಿ, ಇದ್ರದ್ದು ನಾವು ತಗೊಂಡ್ರೆ tan 3θ ಡಿವೈಡ್ ಬೈ 3θ ಇಂಟು 3θ ಇಂಟು 3 ಅಷ್ಟೇ. ಏನಕ್ಕಂದ್ರೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ 3θ ಇದೆ. tan 3θ/3θ ಇದ್ರೆ 1 ಆಗ್ಬಿಡುತ್ತೆ. ಇಲ್ಲಿ ಏನಿಲ್ಲ 3 ಇಲ್ಲ, ಡಿವೈಡ್ ಬೈ 3 ಇಂಟು 3 ಮಾಡಿದೀವಿ. ಅವಾಗ ಇದ್ರ ವ್ಯಾಲ್ಯೂ 1 ಆಗ್ಬಿಡುತ್ತೆ, ಇದ್ರ ವ್ಯಾಲ್ಯೂ 1 ಆಗ್ಬಿಡುತ್ತೆ. tan 3θ/θ ಆದ್ರೆ 1 ಆಗತ್ತೆ. 1 ಇಂಟು 3 ಏನು? 3 1s are 3. ಇದ್ರ ಆನ್ಸರ್ 3. ಲಿಮಿಟ್ ಅಪ್ಲೈ ಮಾಡಿದ್ರೆ θ tends to 0. ಇನ್ನು ಇದು ತಗೊಂತೀವಿ ನಾವು. ಸೊ ಇಲ್ಲೇನಿದೆ ಲಿಮಿಟ್ θ ಇದೆ, θ/tan 5θ. ಇದು ಡಿನಾಮಿನೇಟರ್ ಬರುತ್ತೆ. ಡಿನಾಮಿನೇಟರ್ ಬಂದ್ರೆ ಏನ್ ಬರುತ್ತೆ, ಲಿಮಿಟ್ θ tends to 0. ಸೊ 1/tan 5θ ಡಿವೈಡ್ ಬೈ θ. ಸೊ ಇಲ್ಲಿ ನಮಗೆ 1/tan 5θ ಡಿವೈಡ್ ಬೈ 5θ ಇಂಟು 5 ಬರುತ್ತೆ. ಲಿಮಿಟ್ ಅಪ್ಲೈ ಮಾಡಬೇಕು, θ tends to 0. ಅವಾಗ tan 5θ ಡಿವೈಡ್ ಬೈ 5θ 1 ಆಗ್ಬಿಡುತ್ತೆ. ಇನ್ನಿಲ್ಲಿ 1 ಇಂಟು 5 1/5. ಸೊ 1/5 ಬರುತ್ತೆ ಇದ್ರದ್ದು. ಇದ್ರದ್ದು ಬಂದು ನಮ್ಗೆ ಏನ್ ಬರುತ್ತೆ, ಇದ್ರದ್ದು 3 ಬರುತ್ತೆ. ಗೊತ್ತಾಯ್ತಾ? ಹೀಗೆ ನಾವು ಏನ್ ಮಾಡ್ತೀವಿ, 2 ಮಾರ್ಕ್ಸ್ಗೆ ಈ ಪ್ರಾಬ್ಲಮ್ ಅನ್ನ ಪ್ರಾಕ್ಟೀಸ್ ಮಾಡ್ತೀವಿ. ನೆಕ್ಸ್ಟ್ ಲೆಕ್ಕ ಹೋಗ್ತೀವಿ ಇಲ್ಲಿ. ಸೊ ನಮ್ಗೇನಾದ್ರೂ ಇಲ್ಲಿ ನಿಮ್ಗೇನಾದ್ರೂ ಕನ್ಫ್ಯೂಷನ್ ಆದ್ರೆ ಒಂದು ಎಲ್ ಹಾಸ್ಪಿಟಲ್ ರೂಲ್ ಅಲ್ಲಿ ಮಾಡ್ಬಿಡ್ಬೋದು ಈಸಿಯಾಗಿ. ಎಲ್ ಹಾಸ್ಪಿಟಲ್ ರೂಲು ಹೆಂಗ್ ಅಪ್ಲೈ ಮಾಡ್ತೀವಿ? ಎಲ್ ಹಾಸ್ಪಿಟಲ್ ರೂಲು ನೋಡ್ಬೋದು. ಈಗ ಡೆರಿವೇಟಿವ್ ಆಫ್ x⁴n ಅಂದ್ರೆ n ಇಂಟು x⁴n-1 ಅಂತ. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್, ಯಾವುದೇ ಕಾನ್ಸ್ಟೆಂಟ್ ಫಂಕ್ಷನ್ ಇದ್ರೆ 0 ಅಂತ ಕರಿತೀವಿ. ಈಗ ನಾವೇನ್ ಮಾಡ್ತೀವಿ, ಲಿಮಿಟ್ x tends to -2. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. x⁴5 ಅಂದ್ರೆ 5 ಇಂಟು x⁴5-1 ಪ್ಲಸ್ ಕಾನ್ಸ್ಟೆಂಟ್ ಫಂಕ್ಷನ್ 0. ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಪ್ಲಸ್ ಕಾನ್ಸ್ಟೆಂಟ್ ಫಂಕ್ಷನ್ 0. ಇಲ್ಲಿ ನಮಗೆ ಡೆರಿವೇಟಿವ್ ಆಫ್ ಎಕ್ಸ್ 1 ಆಗ್ಬಿಡುತ್ತೆ. ಇಷ್ಟು ಕಲ್ತಿದ್ರೆ ನಮ್ಗೆ ಈಸಿಯಾಗಿ ನಾವೇನ್ ಮಾಡ್ಬೋದು, ಲೆಕ್ಕ ಮಾಡ್ಬಿಡ್ಬೋದು. ಸೊ ಈಗ ಎಕ್ಸ್ ವ್ಯಾಲ್ಯೂ ಅಪ್ಲೈ ಮಾಡ್ತೀವಿ 5, ಎಕ್ಸ್ ವ್ಯಾಲ್ಯೂ -2 ಪವರ್ 4. ಸೊ ಡಿವೈಡ್ ಬೈ 1. ಸೊ ಎಷ್ಟು ಬರುತ್ತೆ ನಮಗೆ ವ್ಯಾಲ್ಯೂ ನೋಡ್ಬೋದು. ಈಗ -4 ಅಂದ್ರೆ ಪ್ಲಸ್ ಆಗ್ಬಿಡುತ್ತೆ. 2 ಪವರ್ 4 ಎಷ್ಟು? 2 ಪವರ್ 4 2 2s are 4 4 2s are 8 8 2s are 16 ಆಗ್ಬಿಡುತ್ತೆ. 5 ಇಂಟು 16 ಎಷ್ಟು? 16 5s are 80. ಸೊ 80 ಆನ್ಸರ್ ಬಂದ್ಬಿಡುತ್ತೆ. ಇದು 16 ಆಗತ್ತೆ. ಸೊ ನೆಕ್ಸ್ಟ್ ಅದೇ ತರ ಇಲ್ಲಿ ಎಕ್ಸ್ ಟೆನ್ಸ್ ಟು 1 ಹಾಕಿದ್ರೆ ಏನಾಗುತ್ತೆ, 0 ಆಗ್ಬಿಡುತ್ತೆ. 1 - 3 + 2 0/0 1 - 1. ಇದನ್ನ ನಾವೇನ್ ಮಾಡ್ತೀವಿ, ಫ್ಯಾಕ್ಟರೈಸೇಷನ್ ಅಲ್ಲಿ ಮಾಡ್ತೀವಿ. ಯಾಕೆ ಫ್ಯಾಕ್ಟರೈಸೇಷನ್ ಮಾಡ್ತೀವಿ? ಈಗ 2 ನ ಫ್ಯಾಕ್ಟರ್ ಮಾಡಿದ್ರೆ ಎಷ್ಟಾಗತ್ತೆ? ಫ್ಯಾಕ್ಟರ್ಸ್ ಆಫ್ 2 ಏನು? 2 1s are 2. ಎರಡೂ ಮೈನಸ್ ಹಾಕ್ತೀವಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಅವಾಗ ನಾವು ಇದನ್ನ ಫ್ಯಾಕ್ಟರೈಸೇಷನ್ ಮಾಡ್ಬೋದು. x² ಇದನ್ನ -2x -1 ಅಂತ ಬರೀಬಹುದು.
+2 +2 ಬರೀತೀವಿ. ಡಿವೈಡ್ ಬೈ x ಮೈನಸ್ 1. ಈಗ x ಕಾಮನ್ ತೆಗೀರಿ ಇಲ್ಲಿ. ಅವಾಗ ನಮ್ಗೇನಿರುತ್ತೆ? x ಮೈನಸ್ 2 ಇರುತ್ತೆ. ಮೈನಸ್ x ತೆಗೀರಿ. x ಮೈನಸ್ 2 ಇರುತ್ತೆ. ಡಿವೈಡ್ ಬೈ x ಮೈನಸ್ 1 ಲಿಮಿಟ್. ಈಗ ನಾವು x ಮೈನಸ್ 2 ಕಾಮನ್ ತೆಗಿತೀವಿ. ಇನ್ನೇನು ಉಳೀತು ನಮಗೆ? x ಮೈನಸ್ 1 ಉಳೀತು. x ಮೈನಸ್ 1 ಲಿಮಿಟ್ ಹಂಗೆ ಇರುತ್ತೆ. ಈಗ ಲಿಮಿಟ್ ಅಪ್ಲೈ ಮಾಡ್ತೀವಿ. ಏನ್ ಮಾಡ್ತೀವಿ? ಲಿಮಿಟ್ ಅಪ್ಲೈ ಮಾಡ್ತೀವಿ. ಅವಾಗ ಎಕ್ಸ್ಗೆ ವ್ಯಾಲ್ಯೂ 1 ಹಾಕ್ತೀವಿ. 1 ಮೈನಸ್ 2 ಬರುತ್ತೆ. 1 ಮೈನಸ್ 2 ಅಂದರೆ -1. ಸೊ ಈ ಥರ ಇದ್ರ ವ್ಯಾಲ್ಯೂನ ನಾವು ಫೈಂಡ್ ಮಾಡ್ತೀವಿ. ಸೊ ನೆಕ್ಸ್ಟು 5 ಮಾರ್ಕ್ಸ್ ಬಂದಿದ್ದೀವಿ. ಸೊ ಈ ಥರ ಇದ್ರೆ ನಾವೇನು ಮಾಡ್ತೀವಿ? ರ್ಯಾಷನಲೈಸೇಷನ್ ಮಾಡ್ತೀವಿ. ಈ ಥರ ಪ್ರಾಬ್ಲಮ್ಸ್ ಇದ್ರೆ ರ್ಯಾಷನಲೈಸ್ ಮಾಡ್ತೀವಿ. ರೂಟ್ ಇದ್ರೆ ರ್ಯಾಷನಲೈಸೇಷನ್ ಮಾಡ್ತೀವಿ. ಯಾಕಂದ್ರೆ ಸ್ಕ್ವೇರ್ ರೂಟ್ ಎಲಿಮಿನೇಟ್ ಮಾಡಬೇಕಾದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಪ್ಲಸ್ ಬಿ ಇದ್ರೆ a ಮೈನಸ್ ಬಿ, ಅದ್ರ ಕಾಂಜುಗೇಟ್ ಟರ್ಮನ್ನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡೋದು ರ್ಯಾಷನಲೈಸೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಈಗ ನಾವು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ರೂಟ್ 1 ಪ್ಲಸ್ ಎಕ್ಸ್ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್. 0 ಹಾಕಿದ್ರೆ 0/0 ಬಂದ್ಬಿಡುತ್ತೆ. ಎಕ್ಸ್ ವ್ಯಾಲ್ಯೂ 0 ಆಗ್ತದೆ. ಯಾಕಂದ್ರೆ ರೂಟ್ 1 ಮೈನಸ್ ರೂಟ್ 1 ಆಗುತ್ತೆ, 0 ಆಗ್ಬಿಡುತ್ತೆ. ಈಗ ಇದನ್ನ ರ್ಯಾಷನಲೈಸೇಷನ್ ಮಾಡ್ತೀವಿ. ರ್ಯಾಷನಲೈಸೇಷನ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ? ಇಲ್ಲಿ ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್ ಡಿವೈಡ್ ಬೈ ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್. ನ್ಯೂಮರೇಟರ್ ರ್ಯಾಷನಲೈಸ್ ಮಾಡ್ತೀವಿ. ನ್ಯೂಮರೇಟರ್ ರ್ಯಾಷನಲೈಸ್ ಮಾಡೋದ್ರಿಂದ a ಮೈನಸ್ ಬಿ ಇಂಟು a ಪ್ಲಸ್ ಬಿ ನ್ಯೂಮರೇಟ್ರಲ್ಲಿ ಬರುತ್ತೆ. ಅವಾಗ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಓ ಸ್ಕ್ವೇರ್ ಮೈನಸ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಡಿನಾಮಿನೇಟ್ರಲ್ಲಿ ಎಕ್ಸ್ ಇಂಟು ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್ ಆಗುತ್ತೆ. ಇದು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಹಂಗೆ ಇರುತ್ತೆ. ಇಲ್ಲೇನು ಮಾಡ್ತೀವಿ ನಾವು? ಈಗ ಲಿಮಿಟ್ ತಗೊಂಡ್ರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಸ್ಕ್ವೇರ್ಗೂ ರೂಟಕ್ಕೆ ಹೋಗ್ಬಿಡುತ್ತೆ. ಏನಿದೆ ಇಲ್ಲಿ? 1 ಪ್ಲಸ್ ಎಕ್ಸ್ ಸ್ಕ್ವೇರ್ಗೂ ರೂಟಕ್ಕೆ ಹೋಗ್ಬಿಡುತ್ತೆ. ಇನ್ನೇನು ಉಳಿಯುತ್ತೆ? -1 ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಇಂಟು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್. ಈಗ ಇಲ್ಲಿ ಏನಾಗುತ್ತೆ? ಇಲ್ಲಿ +1 -1 ಕ್ಯಾನ್ಸಲ್ ಆಗ್ಬಿಡುತ್ತೆ. ಇನ್ನೇನು ಉಳಿಯುತ್ತೆ ಅಲ್ಲಿ ನೋಡೋಣ. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಕ್ಸ್ ಪ್ಲಸ್ ಎಕ್ಸು 2x ಉಳೀತು ಡಿವೈಡ್ ಬೈ ಎಕ್ಸ್ ಇಂಟು ರೂಟ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ 1 ಮೈನಸ್ ಎಕ್ಸ್. ಈ ಎಕ್ಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಈಗ ಲಿಮಿಟ್ ಹಾಕ್ತೀವಿ ನಾವು. ಇಲ್ಲಿಂದ ಬಂದು ಲಿಮಿಟ್ ಹಾಕ್ತೀವಿ. ಏನು ಉಳೀತು? ಲಿಮಿಟ್ 2 ಉಳೀತು. ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಕ್ಸ್ ಕಡೆ 0 ಹಾಕ್ತೀವಿ. 1 ಪ್ಲಸ್ 0 ಪ್ಲಸ್ ರೂಟ್ 1 ಮೈನಸ್ 0. ಈಗ ನಮ್ಗೇನಿದೆ? 2 ಇದೆ. ರೂಟ್ 1 ಅಂದರೆ 1, ರೂಟ್ 1 ಅಂದ್ರೂ 1, 2/2 ಬರುತ್ತೆ. 2/2 ಬಂದರೆ ಎಷ್ಟು? 1. ಇದರ ಆನ್ಸರ್ 1. ಸೊ ಈ ರೀತಿಯಾಗಿ ನಾವು ರ್ಯಾಷನಲೈಸೇಷನ್ ಮಾಡ್ತೀವಿ. ಇದು 5 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 10 ಎಕ್ಸ್ ಮೈನಸ್ 2. ಸೊ ನಮಗೆಲ್ಲ ಗೊತ್ತಿದೆ. ಇಲ್ಲಿ 10 ಇದೆ, ಫ್ಯಾಕ್ಟರೈಸೇಷನ್ ಆದರೂ ಮಾಡ್ಬೋದು. ಎಕ್ಸ್ಟೆನ್ಸ್ ಟು 2 ಹಾಕಿದ್ರೆ 2 ಸ್ಕ್ವೇರ್ 4 ಆಗುತ್ತೆ, 3 2s 6 ಆಗುತ್ತೆ, 10 ಆಗುತ್ತೆ. 10 ಮೈನಸ್ 10 0, 2 ಮೈನಸ್ 2 0. ಅಂದರೆ ಇದು ಇಂಡಿಟರ್ಮಿನೆಂಟ್ ಟರ್ಮೇ ಇದೆ ಇದು. ಈಗ ನಾವೇನು ಮಾಡ್ತೀವಿ? ಈ ಒಂದು ಫ್ಯಾಕ್ಟರೈಸೇಷನನ್ನು ಮಾಡ್ಬೋದು ನಾವು, ಅಥವಾ ಎಲ್ ಹಾಸ್ಪಿಟಲ್ ರೂಲು ಯೂಸ್ ಮಾಡ್ಬೋದು. 5 ಮಾರ್ಕ್ಸ್ಗೆ ಎಲ್ ಹಾಸ್ಪಿಟಲ್ ರೂಲು ಯೂಸ್ ಮಾಡ್ಬೋದು, ಮತ್ತು ಲಿಮಿಟ್ ಫ್ಯಾಕ್ಟರೈಸೇಷನು ಮಾಡ್ಬೋದು. ಎರಡರಲ್ಲೂ ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ. ಈಗ ನಾವೇನು ಮಾಡ್ತೀವಿ? ಈಗ ನ್ಯೂಮರೇಟ್ರ್ ತಗೊಳ್ತೀವಿ. ನ್ಯೂಮರೇಟ್ರ್ ಏನಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 10. ಫ್ಯಾಕ್ಟರೈಸೇಷನ್ ಮಾಡಬೇಕು. -10ನ ಫ್ಯಾಕ್ಟರ್ಸ್ ಏನು? 5 2s 10. ಇಲ್ಲಿ ಇಲ್ಲಿ ಪ್ಲಸ್ ಇದ್ರೆ, ಸೆಂಟ್ರಲ್ ಪ್ಲಸ್ ಇದ್ರೆ ಇದು 5ಗೆ ಪ್ಲಸ್ಸು, ಇದಕ್ಕೆ ಮೈನಸ್ ಬರುತ್ತೆ. ಅವಾಗ 5 ಮೈನಸ್ 3 2 ಅಂದರೆ ಎಷ್ಟು? 3 ಬರುತ್ತೆ. ಅದಕ್ಕೆ ಇವಾಗ ನಾವೇನು ಮಾಡ್ತೀವಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 2x ಮೈನಸ್ 10. ಈಗ ಕಾಮನ್ ತೆಗಿತೀವಿ ಎಕ್ಸ್. ಅವಾಗ ಇನ್ನೇನು ಬರುತ್ತೆ? ಎಕ್ಸ್ ಪ್ಲಸ್ 5 ಮೈನಸ್ 2 ಕಾಮನ್ ತೆಗಿತೀವಿ. ಏನು ಬರುತ್ತೆ? ಎಕ್ಸ್ ಪ್ಲಸ್ 5. ಅವಾಗ ಎಕ್ಸ್ ಪ್ಲಸ್ 5 ಕಾಮನ್ ತೆಗೆದ್ರೆ ಏನು ಬರುತ್ತೆ? ರಿಮೈನಿಂಗ್ ಉಳಿಯೋದು ಎಕ್ಸ್ ಮೈನಸ್ 2. ಇಲ್ಲಿ ಎಕ್ಸ್ ಉಳಿಯುತ್ತೆ, ಇಲ್ಲಿ 2 ಉಳಿಯುತ್ತೆ. ಇದು ನ್ಯೂಮರೇಟ್ರ್.
ಡಿನಾಮಿನೇಟರ್ ಎಕ್ಸ್ ಮೈನಸ್ ಟು ಇದೆ. ದೇರ್ ಫೋರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 10 ಡಿವೈಡ್ ಬೈ ಎಕ್ಸ್ ಮೈನಸ್ 2. ಈಗ ನ್ಯೂಮರೇಟರ್ ಏನು ಬರಿತೀವಿ ನಾವು? ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 2 ಡಿವೈಡ್ ಬೈ ಎಕ್ಸ್ ಮೈನಸ್ 2. ಎಕ್ಸ್ ಮೈನಸ್ 2. ಸೊ ಈಗ ನಮ್ಗೆ ಏನಾಗತ್ತೆ? ಲಿಮಿಟ್ ಅಪ್ಲೈ ಮಾಡಬೇಕು. ಎಕ್ಸ್ ಟೆನ್ಸ್ ಟು 0. ಈ ಎಕ್ಸ್ ಮೈನಸ್ ಟು ಕ್ಯಾನ್ಸಲ್. ಎಕ್ಸ್ ಟೆನ್ಸ್ ಟು 2 ಇರುತ್ತೆ. ಈಗ ಎಕ್ಸ್ ವ್ಯಾಲ್ಯೂ ಎಷ್ಟು? 2 ಹಾಕ್ತೀವಿ. ಇಲ್ಲಿ 5 ಇರುತ್ತೆ. ಎಷ್ಟು ಬರುತ್ತೆ? 2 ಪ್ಲಸ್ 5 7 ಕರೆಕ್ಟ್ ಆನ್ಸರ್ ಬರುತ್ತೆ. ಸೊ ಈಸಿಯಾಗಿ ನಾವು 5 ಮಾರ್ಕ್ಸನ್ನು ಕಂಡುಹಿಡಿಬೋದು. ನ್ಯೂಮರೇಟರ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡ್ಬೋದು. ಎಲ್ ಹಾಸ್ಪಿಟಲ್ ರೂಲ್ ನೋಡೋಣ. ಎಲ್ ಹಾಸ್ಪಿಟಲ್ ರೂಲ್ LH ರೂಲ್. ಎಲ್ ಹಾಸ್ಪಿಟಲ್ ರೂಲ್ ಅಂದ್ರೆ ನಾವು ಲಿಮಿಟ್ ಎಕ್ಸ್ಟೆನ್ಸ್ ಟು ಆರ್ ಲಿಮಿಟ್ ಎಕ್ಸ್ಟೆನ್ಸ್ ಟು 2. ಈಗ ನ್ಯೂಮರೇಟರ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಎಕ್ಸ್ ಸ್ಕ್ವೇರ್ ಅಂದರೆ 2x ಪ್ಲಸ್ 3. ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1 ಕಾನ್ಸ್ಟೆಂಟ್ 0. ಡಿನಾಮಿನೇಟರ್ ಡೆರಿವೇಟಿವ್ ಆಫ್ ಎಕ್ಸ್ 1 ಕಾನ್ಸ್ಟೆಂಟ್ 0. ಇದು ಎಲ್ ಹಾಸ್ಪಿಟಲ್ ರೂಲು. ನಮ್ಗೇನು ಉಳಿತಿಲ್ಲಿ? 2x ಪ್ಲಸ್ 3 ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಅಪ್ಲೈ ಮಾಡ್ತೀವಿ. 2 ಇಂಟು 2 ಪ್ಲಸ್ 3 ಎಷ್ಟು ಬರುತ್ತೆ? 2 2 ಎಷ್ಟು? 4 ಪ್ಲಸ್ 3 ಈಕ್ವಲ್ಸ್ 7. ಸೊ ಇದಾದ್ರೂ ಮಾಡ್ಬೋದು, ಇದಾದ್ರೂ ಮಾಡ್ಬೋದು. ಇದಿಲ್ಲ ಎಲ್ ಹಾಸ್ಪಿಟಲ್ ರೂಲು. ಇನ್ನೊಂದು ಫ್ಯಾಕ್ಟರೈಸೇಷನ್ ಮೆಥಡ್. ಈ ಕಡೆ ಫ್ಯಾಕ್ಟರೈಸೇಷನ್ ಮೆಥಡ್, ಈ ಕಡೆ ಎಲ್ ಹಾಸ್ಪಿಟಲ್ ರೂಲು. ಯಾವ್ದು ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡೋಣ ಆನ್ಸರ್ ಫಾಲೋಯಿಂಗ್ 5 ಮಾರ್ಕ್ಸ್ ಕ್ವಶನ್. ಇದನ್ನು ಈಗ ಸೈನ್ 2 ಥೀಟಾ ಇದ್ರೆ ಡಿವೈಡ್ ಬೈ 2 ಥೀಟಾ ಇರಬೇಕಾ? ಯಾಕಂದ್ರೆ ಸೈನ್ ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು 1. ಲಿಮಿಟ್ ನಮ್ಗೆ ಗೊತ್ತಿದೆ. ಲಿಮಿಟ್ ಥೀಟಾ ಟೆನ್ಸ್ ಟು 0 ಸ್ಟ್ಯಾಂಡರ್ಡ್ ಟ್ರಿಗ್ನೋಮೆಟ್ರಿಕ್ ಲಿಮಿಟ್ ಸೈನ್ ಥೀಟಾ ಬೈ ಥೀಟಾ ಇಸ್ ಈಕ್ವಲ್ ಟು 1. ಸೊ ಏನು ಮಾಡ್ತೀವಿ ನಾವು? ಇದನ್ನ ಲಿಮಿಟ್ ಥೀಟಾ ಟೆನ್ಸ್ ಟು 0. ಇವಾಗ ಸೈನ್ 2 ಥೀಟಾ ಇದ್ರೆ ಡಿವೈಡ್ ಬೈ 2 ಥೀಟಾ ಇರಬೇಕು. ಇಂಟು 2 ಥೀಟಾ ಬರ್ಕೊತೀವಿ. ಆಡ್ ಅಂಡ್ ಮಲ್ಟಿಪ್ಲೈ ಆ್ಯಂಡ್ ಡಿವಿಷನ್, ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ರೂಲನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಟ್ಯಾನ್ 3 ಥೀಟಾ ಇದ್ದರೆ ಡಿವೈಡ್ ಬೈ 3 ಥೀಟಾ ಇಂಟು 3 ಥೀಟಾ ಮಾಡ್ತೀವಿ. ಯಾಕಪ್ಪ ಅಂದರೆ ಸೈನ್ 2 ಥೀಟಾ ಬೈ 2 ಥೀಟಾ 1, ಟ್ಯಾನ್ 3 ಥೀಟಾ ಬೈ 3 ಥೀಟಾ 1 ಆಗಿಬಿಡುತ್ತೆ. ಲಿಮಿಟ್ ಅಪ್ಲೈ ಮಾಡ್ತಿದ್ದೀವಿ. ಇದ್ರ ವ್ಯಾಲ್ಯೂ 1. ಈ ಥೀಟಾ ಕ್ಯಾನ್ಸಲ್ ಆಗಿಬಿಡುತ್ತೆ. 1 ಇಂಟು 2 ಡಿವೈಡ್ ಬೈ 1 ಇಂಟು 3 ಎಷ್ಟು ಬರುತ್ತೆ? 2/3 ಆನ್ಸರ್. ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು ಟ್ರಿಗ್ನೋಮೆಟ್ರಿಕ್ ಲಿಮಿಟ್ಸಲ್ಲಿ ಫಾರ್ಮುಲಾ ಯೂಸ್ ಮಾಡಿಕೊಂಡು. ಸೊ ನೆಕ್ಸ್ಟ್ ಕ್ವಶನಲ್ಲಿ ಇದು 10 ಮಾರ್ಕ್ಸ್ ಕ್ವಶನ್ನು, ಲಾಂಗ್ ಆನ್ಸರ್ ಕ್ವಶನ್ 10 ಮಾರ್ಕ್ಸು. ಸೊ ಇವಾಗ ನಾವೇನು ಮಾಡ್ತೀವಿ? ಫ್ಯಾಕ್ಟರೈಸೇಷನ್ ಮಾಡಬೇಕು. ಎವಾಲ್ಯೂಯೇಟ್ ನ್ಯೂಮರೇಟರ್ ತೊಗೊತೀವಿ. ನ್ಯೂಮರೇಟರ್ ಏನಿದೆ? ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6. ಸೊ ಇದರಲ್ಲಿ 6ನ ಫ್ಯಾಕ್ಟರೈಸೇಷನ್ ಪ್ಲಸ್ 6ನ ಫ್ಯಾಕ್ಟರೈಸೇಷನ್ ಏನಾಗುತ್ತೆ? 3 2s are 6. ಎರಡೂ ಮೈನಸ್ ಇರುತ್ತೆ. ಮೈನಸ್ ಇಂಟು ಎರಡೂ ಮೈನಸ್ ಇದ್ರೆ ಆ್ಯಡ್ ಮಾಡ್ತೀವಿ. ಮೈನಸ್ ಇಂಟು ಮೈನಸ್ ಪ್ಲಸ್ 6 ಮೈನಸ್ 3 and 2. ಅವಾಗ ಇಲ್ಲಿ ನಾವು ಎಕ್ಸ್ ಸ್ಕ್ವೇರು ಮೈನಸ್ 3x ಮೈನಸ್ 2x ಪ್ಲಸ್ 6. ಎಕ್ಸ್ ಕಾಮನ್ ತೆಗಿತೀವಿ, ಎಕ್ಸ್ ಮೈನಸ್ 3 ಬರುತ್ತೆ. ಮೈನಸ್ 2 ಕಾಮನ್ ತೆಗಿತೀವಿ, ಎಕ್ಸ್ ಮೈನಸ್ 3 ಬರುತ್ತೆ. ಎಕ್ಸ್ ಮೈನಸ್ 3 ಕಾಮನ್ ತೆಗಿತೀವಿ, ನಮ್ಗೆ ಉಳಿಯೋದಿನ ಎಕ್ಸ್ ಮೈನಸ್ 2. ಇದು ನ್ಯೂಮರೇಟರ್. ಅದೇ ಥರ ಡಿನಾಮಿನೇಟರ್ ಮಾಡ್ಕೊತೀವಿ ನಾವು. ಡಿನಾಮಿನೇಟರ್ ಏನಿದೆ? ಎಕ್ಸ್ ಸ್ಕ್ವೇರು ಪ್ಲಸ್ ಎಕ್ಸ್ ಮೈನಸ್ 12. ಇಲ್ಲೇನು ಮಾಡ್ತೀವಿ? ಮೈನಸ್ 12ನ ಫ್ಯಾಕ್ಟರ್ಸ್ ನೋಡ್ಕೊಳ್ಳಿ ಏನು ಬರುತ್ತೆ ಅಂತ. 4 3s are 12. ಇವಾಗ ಇಲ್ಲಿ ನಾವೇನು ಮಾಡ್ತೀವಿ? ಇದು ಪ್ಲಸ್ಸು, ಇದು ಮೈನಸ್ಸು. ಇದಾಗೆ ಬರ್ಕೊತೀವಿ. ಎಕ್ಸ್ ಸ್ಕ್ವೇರು ಪ್ಲಸ್ 4x ಮೈನಸ್ 3x ಮೈನಸ್ 12. ಈಗ ಎಕ್ಸ್ ಕಾಮನ್ ತೆಗಿತೀವಿ, ಎಕ್ಸ್ ಪ್ಲಸ್ 4 ಮೈನಸ್ 3 ಕಾಮನ್ ತೆಗಿತೀವಿ, ಎಕ್ಸ್ ಪ್ಲಸ್ 4. ಎಕ್ಸ್ ಪ್ಲಸ್ 4 ಕಾಮನ್ ತೆಗಿತೀವಿ, ಇನ್ನೇನು ಉಳಿಯುತ್ತೆ ನಮಗೆ? ಎಕ್ಸ್ ಮೈನಸ್ 3. ಇದು ಡಿನಾಮಿನೇಟರ್. ಇಲ್ಲಿ ಬರ್ಕೊತೀವಿ ನಾವು. ಲಿಮಿಟ್ ಎಕ್ಸ್ಟೆನ್ಸ್ ಟು 3 ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 12. ಈ ಥರ ಇಟ್ಕೊಂಡಿರ್ತೀವಿ. ಈಗ ನಮ್ಗೇನಾಗುತ್ತೆ? ನ್ಯೂಮರೇಟರ್ದೇನು? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ನ್ಯೂಮರೇಟರ್? ಎಕ್ಸ್ಟೆನ್ಸ್ ಟು 3. ನ್ಯೂಮರೇಟರ್ ಏನು ಬಂದಿದೆ?
ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಮೈನಸ್ 2. ಡಿನಾಮಿನೇಟರ್ ಏನು ಬಂದಿದೆ? ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಮೈನಸ್ 3. ಎಕ್ಸ್ ಮೈನಸ್ 3 ಎಕ್ಸ್ ಮೈನಸ್ 3 ಕ್ಯಾನ್ಸಲ್ ಮಾಡ್ತೀವಿ. ಇನ್ನೇನು ವ್ಯಾಲ್ಯೂ ನಮ್ಗೆ ಬರುತ್ತೆ ನೋಡೋಣ. ಎಕ್ಸ್ ವ್ಯಾಲ್ಯೂ ಎಷ್ಟು? 3. 3 ಮೈನಸ್ 2. ಎಕ್ಸ್ ವ್ಯಾಲ್ಯೂ ಎಷ್ಟು? 3. 3 ಪ್ಲಸ್ 4. ಈಗ 3 ಮೈನಸ್ 2 ಅಂದರೆ 1. 3 ಪ್ಲಸ್ 4 ಅಂದರೆ 7. ಸೊ ಇದು ಆನ್ಸರ್ ನಮಗೆ ಸಿಗತ್ತೆ. ಇದು 10 ಮಾರ್ಕ್ಸ್ ಇರುತ್ತೆ. ನೀಟಾಗಿ ನಾವು ಫ್ಯಾಕ್ಟರೈಸೇಷನ್ ಮಾಡಿ ಮೆಥಡನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು 10 ಮಾರ್ಕ್ಸ್ಗೆ. ಇನ್ನು ನೆಕ್ಸ್ಟ್ ಇದು ಲಿಮಿಟ್ ಎಕ್ಸ್ಟೆನ್ಸ್ ಟು 1. ಇದು 10 ಮಾರ್ಕ್ಸು. ಇದು ಫ್ಯಾಕ್ಟರೈಸೇಷನ್ ಮಾಡ್ಬೋದು ನಾವು. ಸೊ ಇಲ್ಲಿಗೆ 2 1s ಆರ್ 2 ಆಗಿಬಿಡುತ್ತೆ. ಸೊ ಆವಾಗಿರೋವಾಗ ನಾವು ಫ್ಯಾಕ್ಟರ್ಸ್ ಕಂಡುಹಿಡ್ಕೋಬೋದು. ಲಿಮಿಟ್ ಎಕ್ಸ್ಟೆನ್ಸ್ ಟು 1. ಈಗ ನ್ಯೂಮರೇಟರ್ ನೋಡ್ಬೋದು ನಾವು. 2x² ಮೈನಸ್ ಎಕ್ಸ್ ಮೈನಸ್ 1. ಸೊ ಅವಾಗ 2ನ ಫ್ಯಾಕ್ಟರ್ಸ್ ನೋಡ್ತೀವಿ ನಾವು. 2 1s ಎಷ್ಟು ಬರುತ್ತೆ? 2 1s ಆರ್ 2. ಇಲ್ಲಿ ಮೈನಸ್ ಇದ್ರೆ ಮೈನಸ್ಸು, ಇಲ್ಲಿ ಪ್ಲಸ್ಸು, ಮೈನಸ್ 2 ಆಗುತ್ತೆ. ಇಲ್ಲಿ ನಾವು ಈ ಥರ ಬರ್ಕೊತೀವಿ. 2x² ಮೈನಸ್ 2x ಪ್ಲಸ್ ಎಕ್ಸ್ ಮೈನಸ್ 1. ಎಕ್ಸ್ ಕಾಮನ್ ತೆಗಿತೀವಿ. 2x ಕಾಮನ್ ತೆಗೆದುಬಿಡ್ತೀವಿ. ಅವಾಗ ನಮ್ಗೆ ಇಲ್ಲಿ ಉಳಿಯೋದು ಎಕ್ಸು, ಇಲ್ಲಿ ಮೈನಸ್ 1 ಪ್ಲಸ್ 1 ಕಾಮನ್ ತೆಗಿತೀವಿ. ಎಕ್ಸ್ ಮೈನಸ್ 1. ಎಕ್ಸ್ ಮೈನಸ್ 1 ಕಾಮನ್ ತೆಗಿತೀವಿ. ನೆಕ್ಸ್ಟ್ ಉಳಿಯೋದು 2x ಪ್ಲಸ್ 1. ಇದು ನ್ಯೂಮರೇಟ್ರ್. ಇನ್ನು ಡಿನಾಮಿನೇಟ್ರಿಗೆ ಬರ್ತೀವಿ ನಾವು. x² ಪ್ಲಸ್ 2x ಮೈನಸ್ 3 ಇದೆ. ಮೈನಸ್ 3ನ ಫ್ಯಾಕ್ಟರ್ಸ್ ನೋಡ್ತೀವಿ. 3 1s ಆರ್ 3. ಇದಕ್ಕೆ ಪ್ಲಸ್ಸು, ಇದಕ್ಕೆ ಮೈನಸ್ಸು. ಅವಾಗ ನಾವು x² ಪ್ಲಸ್ 3x ಮೈನಸ್ 1x ಮೈನಸ್ 3. ಎಕ್ಸ್ ಕಾಮನ್ ತೆಗಿತೀವಿ. ಎಕ್ಸ್ ಪ್ಲಸ್ 3 ಮೈನಸ್ 1 ಕಾಮನ್ ತೆಗಿತೀವಿ. ಎಕ್ಸ್ ಪ್ಲಸ್ 3. ಇಲ್ಲಿ ಎಕ್ಸ್ ಪ್ಲಸ್ 3 ಕಾಮನ್ ತೆಗಿತೀವಿ. ಎಕ್ಸ್ ಮೈನಸ್ 1. ಸೊ ಈಗ ನಾವು ಲಿಮಿಟ್ ಹಾಕ್ತೀವಿ ಇದಕ್ಕೆ. ನ್ಯೂಮರೇಟರ್ ಲಿಮಿಟ್ ಎಕ್ಸ್ಟೆನ್ಸ್ ಟು 1. ನ್ಯೂಮರೇಟರ್ ಏನು ಸಿಕ್ಕಿದೆ ನಮಗೆ? ಎಕ್ಸ್ ಮೈನಸ್ 1 2x ಪ್ಲಸ್ 1 ಡಿವೈಡ್ ಬೈ ಡಿನಾಮಿನೇಟರ್ ಏನು ಸಿಕ್ಕಿದೆ ನಮಗೆ? ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 1. ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 1 ಕ್ಯಾನ್ಸಲ್ಲು. ಈಗ ಲಿಮಿಟ್ ಅಪ್ಲೈ ಮಾಡ್ತೀವಿ. ಎಕ್ಸ್ ವ್ಯಾಲ್ಯೂ 1. 2 1s ಆರ್ 2 ಪ್ಲಸ್ 1. ಸೊ 1 ಪ್ಲಸ್ 3. 2 1s ಆರ್ 2 ಪ್ಲಸ್ 1 3. 1 ಪ್ಲಸ್ 3 4. ಸೊ ಇದು ನಮಗೆ ಆನ್ಸರ್ ಸಿಗುತ್ತೆ. ಸೊ 10 ಮಾರ್ಕ್ಸ್ ಇರುತ್ತೆ. ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಅದೇ ಥರ ಲಾಸ್ಟ್ ಒನ್ನು ಇದು ಫ್ಯಾಕ್ಟರೈಸೇಷನ್ ರ್ಯಾಷನಲೈಸೇಷನ್. ರೂಟ್ ಇದ್ರೆ ರ್ಯಾಷನಲೈಸೇಷನ್ ಅಂತ. ಸೊ ಇವಾಗ ನಾವು ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಡೈರೆಕ್ಟ್ ಬರಿಬೋದು ನ್ಯೂಮರೇಟರ್ನ. a² ಮೈನಸ್ b² a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಬರ್ಕೊಂಡ್ಬಿಡ್ತೀವಿ. ಡಿನಾಮಿನೇಟರ್ ರ್ಯಾಷನಲೈಸೇಷನ್ ಮಾಡಬೇಕು. ಅವಾಗ ಇದೇನಾಗತ್ತೆ? ರೂಟು ಎಕ್ಸ್ ಪ್ಲಸ್ 2 ಪ್ಲಸ್ ರೂಟು 3x ಮೈನಸ್ 2 ಈ ಥರ ಇರುತ್ತೆ. ಡಿನಾಮಿನೇಟ್ರಲ್ಲಿ ಬರಿತೀವಿ. ಡಿನಾಮಿನೇಟ್ರಲ್ಲಿ ಏನಿದೆ? ಎಕ್ಸ್ ಪ್ಲಸ್ 2 ರೂಟು ಮೈನಸ್ ರೂಟ್ 3x ಮೈನಸ್ 2 ಇಂಟು ರ್ಯಾಷನಲೈಸೇಷನ್ ಅಂದರೆ ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ ರೂಟ್ 3x ಮೈನಸ್ 2. ಇದು ರ್ಯಾಷನಲೈಸೇಷನ್ ಮೆಥಡ್ ಅಂತ ಕರಿತೀವಿ. ಈಗ ನ್ಯೂಮರೇಟರ್ ಹಂಗೆ ಇಟ್ಕೊಂಡಿರ್ತೀನಿ ನಾನು. ಲಿಮಿಟ್ ಎಕ್ಸ್ಟೆನ್ಸ್ ಟು 2. ಸೊ ಇದು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2 ಹಂಗೆ ಇರುತ್ತೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ? ಎಕ್ಸ್ ಪ್ಲಸ್ 2 ಪ್ಲಸ್ ರೂಟ್ 3x ಮೈನಸ್ 2 ಡಿವೈಡ್ ಬೈ ಇದು a² ಮೈನಸ್ b² ಮಾಡ್ತೀವಿ. ಅವಾಗ ನಮ್ಗೆ ಏನಾಗುತ್ತೆ? ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಆಗುತ್ತೆ ಮೈನಸ್ 3x ಮೈನಸ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ಗೆ ಹೋಗ್ಬಿಡುತ್ತೆ. ನಮ್ಗೇನಾಗುತ್ತೆ? ಇನ್ನು ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಇಲ್ಲಿ ಉಳಿಯೋದು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 2. ಇದು ಹಾಗೆ ಇರುತ್ತೆ ನ್ಯೂಮರೇಟ್ರಲ್ಲಿ. ಎಕ್ಸ್ ಪ್ಲಸ್ 2 ಪ್ಲಸ್ ರೂಟ್ 3x ಮೈನಸ್ 2 ಇದು ಹಂಗೆ ಇರುತ್ತೆ. ಡಿನಾಮಿನೇಟ್ರಲ್ಲಿ ಸ್ಕ್ವೇರ್ ರೂಟ್ಗೆ ಹೋಗ್ಬಿಟ್ರೆ ಎಕ್ಸ್ ಪ್ಲಸ್ 2 ಮೈನಸ್ 3x ಆಗುತ್ತೆ. ಸ್ಕ್ವೇರ್ ರೂಟ್ಗೆ ಹೋಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಆಗುತ್ತೆ. ಸೊ ಈಗ ನಾವೇನು ಮಾಡ್ತೀವಿ? ಇದನ್ನು ಬರಿತೀವಿ. ಇಲ್ಲೇ ಮಾಡೋಣ ನೋಡಿ. ನ್ಯೂಮರೇಟರ್ ಹಾಗೆ ಇದೆ. ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 2 ರೂಟ್ ಎಕ್ಸ್ ಪ್ಲಸ್ 2 ಪ್ಲಸ್ ರೂಟ್ 3x ಮೈನಸ್ 2 ಹೀಗೆ ಇರುತ್ತೆ. ಡಿನಾಮಿನೇಟರ್ ಮಾತ್ರ ಚೇಂಜ್ ಮಾಡಬೇಕೀಗ.
ಡಿನಾಮಿನೇಟರ್ ಚೇಂಜ್ ಮಾಡ್ಬೇಕು. ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ ನೋಡಿ, -2x ಆಮೇಲೆ +4 ಬರುತ್ತೆ. ಲಿಮಿಟ್ x ಟೆನ್ಸ್ ಟು 2. ಈಗ ನಾವೇನು ಮಾಡ್ತೀವಿ, ನ್ಯೂಮರೇಟರ್ ಹಂಗೆ ಬರಿತೀವಿ. x + 2 ಇದು x - 2 ಬ್ರಾಕೆಟ್ ರೂಟ್ x + 2 ಪ್ಲಸ್ ರೂಟ್ 3x - 2 ಡಿವೈಡ್ ಬೈ, ಇಲ್ಲಿ -2 ಕಾಮನ್ ತಗೊಂಡು ಬರ್ತೀವಿ, ಅವಾಗ x - 2 ಬರುತ್ತೆ. x - 2 ಕ್ಯಾನ್ಸಲ್ಲು. ಲಿಮಿಟ್ ಅಪ್ಲೈ ಮಾಡ್ತೀವಿ. ಈಗ ಲಿಮಿಟ್ ಅಪ್ಲೈ ಮಾಡ್ತೀವಿ. x ವ್ಯಾಲ್ಯೂ ಎಷ್ಟು? 2. ಲಿಮಿಟ್ x ಟೆನ್ಸ್ ಟು 2. 2 ಅಪ್ಲೈ ಮಾಡಿ. 2 + 2 4 ಆಗತ್ತೆ. ಇಲ್ಲೇನಾಗತ್ತೆ, 2 + 2 4. √4 ಅಂದರೆ 2. √4 ಅಂದರೆ ಏನು ಬರುತ್ತೆ ನಮಗೆ ನೋಡೋಣ. ಇಂಟು ಬ್ರಾಕೆಟಲ್ಲಿ 4 2 ಆಗುತ್ತೆ. ಇಲ್ಲಿ 3 2 6 - 2 ಅಂದರೆ 4. ಅಂದರೆ ಇದು ಅಷ್ಟೇ, 2 + 2. -2 ಕಾಮನ್ ತೆಗೆದ್ರೆ x - 2. ಇಲ್ಲೂ ನಮ್ಗೇನು ಸಿಗತ್ತೆ, ಇಲ್ಲಿ ಬ್ರಾಕೆಟಲ್ಲಿ ಇಲ್ಲಿ 2 + 2 ಡಿವೈಡ್ ಬೈ -2. ಇದು 4 + 4 × 4 4 4 ಎಷ್ಟು? 16 ಬರುತ್ತೆ ಬೈ -2. ಅವಾಗ ನಮಗೆ 2 1 2 8 16 ಅಂದರೆ +8 ಬರುತ್ತೆ. +8 ಇದ್ರ ಆನ್ಸರು. ಅದೇ ಥರ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀವಿ. x² - 4 ಇದು x² - 4 ಅಷ್ಟೇ. ಅಲ್ಲಿಗೆ ನಮ್ಮದು ಮುಗೀತು. ಇದನ್ನೇ ಮಾಡಿದ್ದೀವಿ, 3x - 2 3x - 2 3 ಕ್ವಶನ್ ಇದೆ ಲಾಂಗ್ ಆನ್ಸರು. ಸೊ ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಕ್ವಶನ್ಸನ್ನು. ಸೊ ಇಲ್ಲಿಗೆ ನಮಗೆ ಈ ಒಂದು ಚಾಪ್ಟ್ರು ಕ್ಲೋಸ್ ಆಯಿತು. ಲಿಮಿಟ್ಸು ಏನು ಕ್ವಶನ್ ಮಾಡಿದ್ದೀವಿ ಅದನ್ನೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಸ್ಕೋರ್ ಮಾಡಿ. ಆಯಿತಾ? ಎಷ್ಟು 1 ಮಾರ್ಕ್ ಕ್ವಶನ್ನು, 2 ಮಾರ್ಕ್ ಕ್ವಶನ್ನು, 3 ಮಾರ್ಕ್ ಕ್ವಶನ್ನು, 5 ಮಾರ್ಕ್ಸ್ ಕ್ವಶನ್ ಮತ್ತು 10 ಮಾರ್ಕ್ಸ್ ಕ್ವಶನ್ನು. ಈಸಿ ಇರುತ್ತೆ. 1 or 2 ಪ್ರಾಕ್ಟೀಸ್ ಮಾಡಿ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿ. ಬೆಸ್ಟ್ ಆಫ್ ಲಕ್ ಆಲ್ ದಿ ಸ್ಟೂಡೆಂಟ್ಸು. ಸೊ ನಮ್ಮ ಒಂದು ಈ ಪ್ರಜ್ವಲ್ ಎಜುಕೇಷನಲ್ ಅಕಾಡೆಮಿಯಿಂದ ಒಂದು ನಿಮಗೆ ಶಾರ್ಟ್ ವಿಡಿಯೋಸನ್ನು ಮಾಡಿಕೊಟ್ಟಿದ್ದೀವಿ. ಡಿಪ್ಲೊಮಾ ಹುಡುಗರು ಚೆನ್ನಾಗಿ ಓದಲಿ ಅಂತೇಳಿ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಫಾರ್ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಓಕೆ.